Dear children, Suprabhatam. Today we are going to start our second PU syllabus. Before going to the syllabus, let me introduce your textbook. Shevadihi. This is your textbook. Dvitiyo Bhagaha. Last year also it was Shevadihi. Prathamo Bhagaha was written there. Now it is Shevadihi only. It is written Dvitiyo Bhagaha. I think it is available in the shops. Supplies are there. Okay, you have to purchase this and you have to start whatever I have done in that particular class. You have to recall it. Just go through the lesson so that you can understand thoroughly. The very first lesson is Purana Bharatam. Purana. Pudumunbe Purana. Purana means mythology. Okay, which is related to the gods, devotion, whatever we have, no? Veda, Purana. So, it is Veda, Purana, Itihasa and all. What are the ancient scriptures? Okay, so that is written here. The very first lesson in the poetic form, that is Purana Bharatam. It is in page number 2. Vividha Puranebhyaha Sangrahitaha. This is a poem, the collection of Puranas from different Puranas. As you know, last year you had 18 Puranas were there. Okay, there are 18 Puranas, Ashtadasha Puranani. 18 Puranas are there. So, among those 18 Puranas, some verses have been chosen and they have kept this lesson for you as Purana Bharatam. This says about the geographical picture of India. In different Puranas it has been described in how India is having the geographical picture, sketch of geography, okay, that you have. Let us see the introduction. Pithika. Pithika ityukte introduction. Bharatiya Sahitye Ashtadasha Puranani Prasiddhani. In Indian literature, there are 18 Puranas. 18 ಪುರಾಣಗಳು ಅಷ್ಟಾದಶ ಅಂದರೆ 18 ಪುರಾಣಗಳು ಪ್ರಸಿದ್ಧವಾಗಿವೆ. ತೇಷು ಪುರಾಣೇಷು ಕರ್ಮ ಜ್ಞಾನಂ ಭಕ್ತಿ ತತ್ವಂ ಚ ಇತ್ಯಾದಯಃ ಬಹವೋ ವಿಷಯಾಃ ಪ್ರಸ್ತುತಾಃ. ವಾಟ್ ಇಸ್ ದ ನೀಡ್ ಆಫ್ ಸ್ಟಡಿಂಗ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಪುರಾಣಾಸ್? ಏನು ಉಪಯೋಗ ನಮಗೆ ಪುರಾಣದಿಂದ ಏನು ಸಿಗತ್ತೆ? ಪುರಾಣ ಓದೋರು ಬರೀ ವಯಸ್ಸಾದವರು ನಮಗೆ ತಿಳ್ಕೊಂಡು ಏನಾಗಬೇಕು ಅನ್ನೋ. ವಾಟ್ ಡಸ್ ದಿಸ್ ಪುರಾಣ ಟೀಚರ್ಸ್? ಏನು ಕಲಿಸುತ್ತೆ ನಮಗೆ ಪುರಾಣದಿಂದ ಅಂತಂದರೆ ಕರ್ಮ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವೆನ್ ವಿ ಆರ್ ಬಾರ್ನ್ ಆ್ಯಸ್ ಅ ಹ್ಯೂಮನ್, ನಾವು ನಮ್ಮ ಕರ್ಮಗಳನ್ನು ಮಾಡ್ತೀವಿ. ಕರ್ಮಗಳನ್ನು ಮಾಡ್ತೀವಿ ನಾವು, ಡೀಡ್ಸ್ ಅಂತ ಹೇಳ್ತೀವಲ್ಲ. ವಿ ಪರ್ಫಾರ್ಮ್ ಡಿಫ್ರೆಂಟ್ ಡೀಡ್ಸ್. ಓಕೆ, ಬೇಸ್ಡ್ ಆನ್ our culture, based on what we have inherited and based on the surrounding. Sometimes for the selfishness also we perform different deeds. That is not at all good. Okay, so what is the benefit of, what is the use of studying Purana, knowing about Purana? Purana ಅಂದರೆ ಏನು? ಅದರಿಂದ ತಿಳ್ಕೊಂಡು ನಮಗೇನಾಗಬೇಕು ಅಂತಂದರೆ, those Puranas teachers ಕರ್ಮ, ಡೀಡ್ಸ್. ಕರ್ಮ ಅಂದರೆ ನಾವು ಮಾಡುವಂತಹ ಕೆಲಸ, ಯಾವ ರೀತಿ ಕೆಲಸವನ್ನು ಮಾಡ್ತೀವಿ, ಕರ್ಮವನ್ನು ಮಾಡ್ತೀವ, ದುಷ್ಕರ್ಮವನ್ನು ಮಾಡ್ತೀವ ಎಂಬುದನ್ನು ಆ ಪುರಾಣದಿಂದ ನಾವು ತಿಳ್ಕೊಬೋದು. ಸತ್ಕರ್ಮ ಮಾಡಿದ್ರೆ ಏನು ಫಲ, ದುಷ್ಕರ್ಮ ಮಾಡಿದ್ರೆ ಏನು ಫಲ ಎಂಬುದಾಗಿ ನಮಗೆ ಪುರಾಣಗಳು ನಮಗೆ ಬೋಧಿಸುತ್ತೆ. ತೇಷು ಪುರಾಣೇಷು ಕರ್ಮ ಜ್ಞಾನಂ. ಜ್ಞಾನಂ ಮೀನ್ಸ್ ವಿಸ್ಡಮ್, ನಾಲೆಡ್ಜ್. ವಿ ಗೆಟ್ ನಾಲೆಡ್ಜ್. ಓಕೆ, ಡೆಪ್ತ್ ನಾಲೆಡ್ಜನ್ನು ನಾವು ಪಡ್ಕೋಬೋದು ಪುರಾಣಗಳಿಂದ. ಬರೀ ಪುಸ್ತಕದಿಂದ ಅಲ್ಲ, ಇವೆಲ್ಲ ಪುಸ್ತಕಗಳು ಎಲ್ಲಿಂದ? ಬೇಸ್ಡ್ ಆನ್ ದೀಸ್ ಪುರಾಣಾಸ್ ಓನ್ಲಿ ಪೋಯಟ್ಸ್ ಹ್ಯಾವ್ ರಿಟನ್. ಓಕೆ, ಸೊ ಏನನ್ನು ಹೇಳ್ಕೊಡುತ್ತೆ ನಮಗೆ ಅಂದರೆ ಕರ್ಮ ಅಂದರೆ ನಮ್ಮ ಡೀಡ್ಸನ್ನು. ದೆನ್ ಜ್ಞಾನಂ, ಅದರಿಂದ ವಿದ್ಯೆಯನ್ನು ಪಡ್ಕೋಬೋದು, ಜ್ಞಾನವನ್ನು ಪಡ್ಕೋಬೋದು. ದೆನ್ ಭಕ್ತಿ, ಡಿವೋಷನ್. ನಾಟ್ ಓನ್ಲಿ ಡಿವೋಷನ್ ಮೀನ್ಸ್ ಟುವರ್ಡ್ಸ್ ಗಾಡ್. ದೇವಸ್ಥಾನಕ್ಕೆ ಹೋಗಿ 2 ಕೈಗಳನ್ನು ಮುಕ್ಕೊಂಡು ದೇವರಿಗಾಗಿ ಭಕ್ತಿ ತೋರಿಸೋದು. ನೋ, ವಿ ಹ್ಯಾವ್ ದಟ್ ಡಿವೋಷನ್ ಎವ್ರಿವೇರ್, ವೇರ್ ವಿ ಗೋ ಆ್ಯಂಡ್ ಹೂಮ್ ಎವರ್ ವಿ ಸಿ ಆ್ಯಂಡ್ ವಾಟ್ ಎವರ್ ವಿ ಡೂ. ನಮ್ಮ ಕರ್ಮದಲ್ಲಿ ಭಕ್ತಿ ಅನ್ನೋದಿರಬೇಕು, ಡಿವೋಷನ್ ಅನ್ನೋದಿರಬೇಕು. ಭಕ್ತಿ ಅಂದರೆ ಬರೀ ಪೂಜೆ ಮಾಡೋದು ಭಕ್ತಿ ಅಲ್ಲ. ಓಕೆ, ಒಬ್ಬರಲ್ಲಿ ಹೇಗೆ ಮಾತಾಡ್ತೀವಿ, ಯಾವ ಕೆಲಸವನ್ನು ಮಾಡ್ತೀವಿ, ಯಾವುದರಲ್ಲಿ ನಾವು ಶ್ರದ್ಧಾಭಕ್ತಿಯನ್ನು ತೋರಿಸ್ತೀವಿ, ದಟ್ ಇಸ್ ಕಾಲ್ಡ್ ಡಿವೋಷನ್. ನಾಟ್ ಓನ್ಲಿ ದ ಪರ್ಫಾರ್ಮಿಂಗ್ ಪೂಜಾ ಇಸ್ ನಾಟ್ ಅ ಡಿವೋಷನ್.
ಓಕೆ, ಸೊ ಕರ್ಮ, ಜ್ಞಾನಂ, ಭಕ್ತಿ, ತತ್ವಂ ಚ, ಎಸೆನ್ಸ್, ತತ್ವ, ತತ್ವಜ್ಞಾನ, ಫಿಲಾಸಫಿಯನ್ನು ಹೇಳಿಕೊಡುತ್ತೆ ನಮಗೆ. ಯಾವ ರೀತಿ, ಎಲ್ಲಿ ಹೋದರೆ ನಾವು ಹೇಗಿರಬೇಕು, ದೇವಸ್ಥಾನಕ್ಕೆ ಹೋದರೆ ಹೇಗಿರಬೇಕು, ಪಾರ್ಕ್ಗೆ ಹೋದರೆ ಹೇಗಿರಬೇಕು, ಥಿಯೇಟರ್ಗೆ ಹೋದರೆ ಹೇಗಿರಬೇಕು, ವಿಚ್ ಟೀಚರ್ಸ್ ಡೆಕೋರಮ್ ಅಂತ ಹೇಳ್ತೀವಲ್ಲ, ನಾವು ಎಲ್ಲಿ ಹೋದರೆ ಯಾವ ರೀತಿ ನಡ್ಕೊತೀವಿ ಅಂತ, ದಟ್ ಕಮ್ಸ್ ಆಟೋಮೆಟಿಕಲಿ, ಇಟ್ ಕಮ್ಸ್. ಓಕೆ, ಸೊ ದೋಸ್ ಆರ್ ವಿ ಹ್ಯಾವ್ ಲರ್ನ್ ದೋಸ್ ಫ್ರಮ್ ಪುರಾಣಸ್. ಅಲ್ಲಿ ಪುರಾಣ ಅಂದರೆ ಬರೀ ದೇವರ ಹರಿಕತೆ ಇರುತ್ತೆ ಅಂತಲ್ಲ, ದೀಸ್ ಆಲ್ ಹಿಡನ್ ಇನ್ ದಿಸ್ ಪುರಾಣಾಸ್. ಸೊ ಕರ್ಮಂ, ಜ್ಞಾನಂ, ಭಕ್ತಿ, ತತ್ವಂ ಚ ಇತ್ಯಾದಯ ಬಹವೋ ವಿಷಯಾ ಪ್ರಸ್ತುತಾಃ. ಮುಂತಾದ ವಿಷಯಗಳು, ಕರ್ಮ, ಜ್ಞಾನ, ಭಕ್ತಿ, ತತ್ವಜ್ಞಾನ ಮುಂತಾದವುಗಳು ಒಳಗೊಂಡಿದೆ ಈ ಪುರಾಣಗಳು. ತಥಾ ಪುರಾಣ ಭಾರತಂ ವಿಶೇಷತಃ ವರ್ಣಿತಂ. ಹಾಗೆ ಪುರಾಣ ಭಾರತ, ಏನ್ಷಿಯಂಟ್ ಇಂಡಿಯಾ, ಅಬೌಟ್ ದ ಏನ್ಷಿಯಂಟ್ ಇಂಡಿಯಾ. ಓಕೆ, ಏನ್ಷಿಯಂಟ್ ಇಂಡಿಯಾ, ಪುರಾಣ ಭಾರತ, ನಮ್ಮ ಪುರಾಣದಲ್ಲಿ ಭಾರತವನ್ನು ಹೇಗೆ ಡಿಸ್ಕ್ರೈಬ್ ಮಾಡಿದ್ದಾರೆ, ಪುರಾಣದಲ್ಲಿ ಭಾರತವನ್ನು ಹೇಗೆ ಹೇಳಿದ್ದಾರೆ, ಇಟ್ಸ್ ಜಿಯೋಗ್ರಫಿಕಲ್ ಪಿಕ್ಚರ್ ಹೇಗಿದೆ ಎಂಬುದನ್ನು ನಮಗೆ ಇಲ್ಲಿ ಹೇಳಿದ್ದಾರೆ. ಪ್ರಸ್ತುತ ಪದ್ಯ ಭಾಗ ಬ್ರಹ್ಮಾಂಡ, ವರಾಹ, ಮಾರ್ಕಂಡೇಯ, ಪದ್ಮ, ನಾರದೀಯ, ವಿಷ್ಣು ಧರ್ಮೋತ್ತರ ಬ್ರಹ್ಮಪುರಾಣೇಭ್ಯ ಸಂಗೃಹೀತಃ. There are 15, I think, yes, 15, 16 shlokas are there, verses, what we say. 16 verses are there. Those 16 verses are chosen from different Puranas, like Brahmanda Purana, Narada Purana, Vishnu Purana, Garuda Purana, different Purana, Markandeya Purana, different Puranas are there. ಆ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಭಾರತದ ಬಗ್ಗೆ, ನಮ್ಮ ಪುರಾಣ ಭಾರತದ ಬಗ್ಗೆ ಏನೇನು ಹೇಳಿದ್ದಾರೆ, those are mentioned in this ಪುರಾಣ ಭಾರತಂ. ತಥಾ ಪುರಾಣ ಭಾರತಂ ವಿಶೇಷತಃ ವರ್ಣಿತಂ. ಪ್ರಸ್ತುತ ಪದ್ಯ ಭಾಗ ಬ್ರಹ್ಮಾಂಡ, ವರಾಹ, ಮಾರ್ಕಂಡೇಯ, ಪದ್ಮ, ನಾರದೀಯ, ವಿಷ್ಣು ಧರ್ಮೋತ್ತರ ಬ್ರಹ್ಮಪುರಾಣೇಭ್ಯ ಸಂಗೃಹೀತಃ. ಭಾರತವರ್ಷಸ್ಯ ಭೌಗೋಳಿಕ ಚಿತ್ರಣಂ ಯಥಾ ಪುರಾಣಂ ಪ್ರದತ್ತಂ. ಸೊ ಭಾರತ ಭೌಗೋಳಿಕ ಚಿತ್ರಣಂ, ಭೌಗೋಳಿಕ ಚಿತ್ರಣ, ಫಿಸಿಕಲ್ ಫೀಚರ್, ಜಿಯೋಗ್ರಫಿಕಲ್ ಫೀಚರ್ಸ್, ಅದನ್ನು ಏನಿದೆ ಚಿತ್ರಣವನ್ನು ಇಲ್ಲಿ ನಮಗೆ ಸುಂದರವಾಗಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತಹ ಪುರಾಣ ಭಾರತವನ್ನು ಹೇಗೆ ಉಲ್ಲೇಖ ಮಾಡಿದ್ದಾರೆ ಎಂಬುದಾಗಿ, ಡಿಸ್ಕ್ರೈಬ್ ಮಾಡಿದ, ವರ್ಣನೆ ಮಾಡಿದ್ದಾರೆ ಎಂಬುದನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಹಿಯರ್ ಸಮ್ ಶ್ಲೋಕಾಸ್ ಆರ್ ದೇರ್. ಅಟ್ ಲಾಸ್ಟ್ ಇನ್ ಎಕ್ಸಸೈಸ್ ದೇ ಹ್ಯಾವ್ ಗಿವನ್ some shlokas will be asked in the examination to write the summary. ಅದರ ಭಾವಾರ್ಥವನ್ನು ಬರಿಬೇಕು. ಆ ಭಾವಾರ್ಥವನ್ನು ವಿಲ್ ಬಿ ಆಸ್ಕ್ಡ್ ಫಾರ್ 3 marks. ಓಕೆ, ಸೊ ಪ್ಲೀಸ್ ನೋಟ್ ಡೌನ್ ದೋಸ್ ನಂಬರ್ಸ್ ಆ್ಯಂಡ್ ಪ್ಲೀಸ್ ಬಿ ಕೇರ್ಫುಲ್. ಆ್ಯಂಡ್ ಅಟ್ ಲಾಸ್ಟ್, that means, that doesn't mean that all the 15 shlokas are there, we need not to learn all the 15. Yes, they may ask to write the central idea of the poem. Okay, so summary you need to write for 10 sentences. Okay, so here numbers are mentioned here, 4, 6, 9 and 13. Please note down those numbers and mark it, and please listen carefully. Let us go to the first verse, shloka. Uttaram yat samudrasya himavad dakshinam chayatha varsham tad bharatam ನಾಮ ಯತ್ರೇಯಂ ಭಾರತಿ ಪ್ರಜಾ. ಉತ್ತರಂ ಯತ್ ಸಮುದ್ರಸ್ಯ, ಉತ್ತರಂ, ಉತ್ತರ ಮೀನ್ಸ್ ವಾಟ್? ಉತ್ತರ, ನಾರ್ತ್. ಓಕೆ, ಉತ್ತರಂ ಯತ್ ಸಮುದ್ರಸ್ಯ, ಸಮುದ್ರಃ. ವಾಟ್ ಆರ್ ದ ಸಿನಾನಿಮ್ಸ್ ಆಫ್ ಸಮುದ್ರಃ? ಸಮುದ್ರಃ, many times, frequently we have used this word in our previous class, previous year. Samudrah, Sagarah, Abdih, Ratnakarah, Ambudihi, and many more. Anyone you can write in exam. Okay, this Paryapada will be asked for 2 marks. Okay, grammar, the new text will be for 12 marks. You need to write down those. While I do the lesson, you have to mention the lesson name, and as accordingly you have to write whatever I write on the board. Uttaram yat samudrasya ಹಿಮವಚ್ಚ ದಕ್ಷಿಣಂ ಚ ಯತ್ ವರ್ಷಂ ತದ್ ಭಾರತಂ ನಾಮ ಯತ್ರೇಯಂ ಭಾರತಿ ಪ್ರಜಾ. ಉತ್ತರಂ ಯತ್ ಸಮುದ್ರಸ್ಯ, ಉತ್ತರಂ ಯತ್ ಸಮುದ್ರಸ್ಯ, ನಾರ್ತ್, ಸೌತ್,
East, west. Okay, Uttaram yat samudrasya. What is Uttaram yat samudrasya? At the north, what will be there? Himalaya mountains. South, we find oceans. Okay, Uttaram yat samudrasya himavaccha dakshinam tat varsham tad bharatam nama yatreyam bharati praja. So what the Purana says, Uttaram yat samudrasya, the land which is in the north part of the sea, the north part, from the north part of the sea and the south part of the Himalayas, whichever the land is there, that is called as Bharati, India. Okay, ಉತ್ತರದ ಸಮುದ್ರದ ಉತ್ತರ ಭಾಗದಲ್ಲಿ ಹಾಗೂ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಯಾವ ಪ್ರದೇಶವಿದೆಯೋ ಅದನ್ನು ಭಾರತ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಪೋಯಟ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಪುರಾಣದಲ್ಲಿ ಏನು ಹೇಳಿದೆ, ಸಮುದ್ರದ ಉತ್ತರ ಭಾಗ ಮತ್ತು ಹಿಮಾಲಯದ ದಕ್ಷಿಣ ಭಾಗ ಯಾವ ಪ್ರದೇಶ ಇದೆಯೋ, ಸಮುದ್ರದ ಉತ್ತರ ಭಾಗ ಹಾಗೂ ಹಿಮಾಲಯದ ದಕ್ಷಿಣ ಭಾಗ ಯಾವ ಪ್ರದೇಶವಿದೆಯೋ ಅದನ್ನು ನಾವು ಭಾರತ ಅಂತ ಕರೆದಿದೆ, ಪುರಾಣದಲ್ಲಿ ಭಾರತ ಅಂತ ಕರೆದಿದ್ದಾರೆ. ಆ್ಯಂಡ್ ದ ಪೀಪಲ್ ಹೂ ಲಿವ್ಡ್ ಇನ್ ದಿಸ್ ಏರಿಯಾ, ಈ ಪ್ರದೇಶದಲ್ಲಿ ಇರುವಂತಹ ಜನರನ್ನು ಏನಂತ ಕರೆದಿದ್ದಾರೆ, ಭಾರತಿ ತದ್ಭಾರತಿ. ಭಾರತಿ ಅಂದರೆ ಪ್ರಜೆಗಳು. ಓಕೆ, ಭಾರತಿ ಅಂತಂದರೆ ಏನಿಲ್ಲಿ ಇಂಡಿಯನ್ಸ್ ಅಂತ ಹೇಳ್ತೀವಿ, ಭಾರತೀಯರು ಅಂತ ಏನು ಹೇಳ್ತೀವಲ್ಲ ಅದು. ಅಂಡರ್ಸ್ಟುಡ್. ಉತ್ತರಂ ಯತ್ ಸಮುದ್ರಸ್ಯ ಹಿಮವಚ್ಚ ದಕ್ಷಿಣಂ ಚ ಯತ್. ಉತ್ತರಂ ಯತ್ ಸಮುದ್ರಸ್ಯ, ಸಮುದ್ರದ ಉತ್ತರ ಭಾಗ ಹಾಗೂ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಒಳಗೊಂಡಿರುವಂತಹ ಯಾವ ಪ್ರದೇಶ ಇದೆಯೋ ಅದನ್ನು ನಾವು ಭಾರತ ಅಂತ ಕರಿತೀವಿ. ಓಕೆ, ಆ ಪ್ರದೇಶದಲ್ಲಿ ವಾಸಿಸುವಂತಹ ಜನರನ್ನು ಭಾರತೀಯರು ಅಂತ ಕರಿತೀವಿ. ದ ಲ್ಯಾಂಡ್ ವಿಚ್ ಈಸ್ from the north part of the ocean and south part of the Himalayas is called what is that? India. And the people who people who are living in this area are called Indians ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ. Did you understand? Yes. ಇಲ್ಲಿ ಕೆಲವೊಂದು ವ್ಯಾಕರಣಾಂಶಗಳನ್ನು ನಾವು ನೋಡೋಣ. ಉತ್ತರಂ ಯತ್ ಸಮುದ್ರಸ್ಯ ಹಿಮವಚ್ಚ ದಕ್ಷಿಣಂ ಚ ಯತ್. ಹಿಮಃ ಸಿನೋನಿಮ್, ಪರ್ಯಾಯ ಪದ ಏನು? ಹಿಮಃ. ಇದು ಕೂಡ ಲಾಸ್ಟ್ ಇಯರ್ ನಾವು ಯೂಸ್ ಮಾಡಿದ್ದೀವಿ. ಹಿಮಃ, ತುಷಾರಃ, ಶಿಶಿರಃ. ಓಕೆ, ಸೊ ಇದು ಹಿಮ ಅನ್ನೋದಕ್ಕೆ ಪರ್ಯಾಯವಾಚಿ ಶಬ್ದ. ವರ್ಷಂ ತದ್ ಭಾರತಂ ನಾಮ ಯತ್ರೇಯಂ ಭಾರತಿ ಪ್ರಜಾ. ಯತ್ರೇಯಂ, ಯತ್ರ ಪ್ಲಸ್ ಯಂ. ಇಲ್ಲಿ ಎತ್ರ ಅನ್ನೋ ಕಡೆ ಏನಿದೆ ಅಕಾರ, ಯಂ ಅನ್ನೋ ಕಡೆ ಏನಿದೆ ಇಕಾರ. ಆ ಪ್ಲಸ್ ಈಸ್ ಇಕ್ವಲ್ ಟು ವಾಟ್? ಎ. ಎ ಅಂದರೆ ಯಾವ ಸಂಧಿ? ಗುಣಸಂಧಿ. ಎತ್ರ ಪ್ಲಸ್ ಯಂ, ಯತ್ರೇಯಂ ಗುಣಸಂಧಿ. ಅಂಡರ್ಸ್ಟುಡ್? ಎಸ್. ಉತ್ತರಂ ಯತ್ ಸಮುದ್ರಸ್ಯ ಹಿಮವತ್ ದಕ್ಷಿಣಂ ಚ ಯತ್ ವರ್ಷಂ ತದ್ ಭಾರತಂ ನಾಮ ಯತ್ರೇಯಂ ಭಾರತಿ ಪ್ರಜಾ. ಓಕೆ, ಉತ್ತರಂ ಯತ್ ಹಿಮವತ್ ದಕ್ಷಿಣಂ, ಹಿಮವತಃ ದಕ್ಷಿಣಂ, ಹಿಮವತ್ ದಕ್ಷಿಣಂ ಸಮಾಸ ಆಗಿದೆ. ಹಿಮವತಃ ದಕ್ಷಿಣಂ, ಹಿಮವತ್ ದಕ್ಷಿಣಂ ಅಂತ ನಾವು ಹೇಳ್ತೀವಿ. ಹಿಮವತ್ ಪ್ಲಸ್ ದಕ್ಷಿಣ, ಇವನ್ ವಿ ಕ್ಯಾನ್ ಮೇಕ್ ಸಂಧಿ ಆಲ್ಸೋ. ಹಿಮವತ್ ಪ್ಲಸ್ ದಕ್ಷಿಣಂ, ಹಿಮವತ್ ಪ್ಲಸ್ ದಕ್ಷಿಣಂ, ಹಿಮವತ್ ದಕ್ಷಿಣಂ. ಯಾವ ಸಂಧಿ? ತವರ್ಗದ ಮೂರನೇ ಆದೇಶ ಜಶ್ವ ಸಂಧಿ. ಹಿಮವತ್ ದಕ್ಷಿಣಂ. ಓಕೆ, ಪುರಾಣ ಭಾರತಂ, ಇದು ಕೂಡ ಸಮಾಸ ಮಾಡ್ಬೋದು. ಪುರಾಣ ಭಾರತಂ, ಅದಕ್ಕೆ ಹೆಂಗೆ ಮಾಡೋದು? ಪುರಾಣೇಶು ಭಾರತಂ, ಪುರಾಣಗಳಲ್ಲಿ ಭಾರತ. ಪುರಾಣೇಶು ಭಾರತಂ, ಪುರಾಣ ಭಾರತಂ. ಪುರಾಣೇಶು ಭಾರತಂ, ಪುರಾಣ ಭಾರತಂ. ತತ್ಪುರುಷ ಸಮಾಸ. ಪುರಾಣೇಶು ಭಾರತಂ, ಪುರಾಣ ಭಾರತಂ. ಓಕೆ, ನೆಕ್ಸ್ಟ್ ಶ್ಲೋಕ. ಭರಣಾಚ ಪ್ರಜಾನಂ ವೈ ಮನುರ್ಭರತ ಉಚ್ಯತೆ ನಿರುಕ್ತ ವಚನಾದ್ಯೈವಂ ವರ್ಷಂ ತದ್ ಭಾರತಂ ಸ್ಮೃತಂ. ಓಕೆ, ಭರಣಾಚ ಪ್ರಜಾನಾಂ ವೈ.
ಓಕೆ, ಭಾರತ ಅಂತ ಒಂದು ದೇಶ ಯಾವ ಏರಿಯಾದಲ್ಲಿ, ಯಾವ ಏರಿಯಾದಿಂದ ಅದರ ವಿಸ್ತೀರ್ಣ ಏನು ಅಂತ ನಾವು ಎಲ್ಲಿಂದ ಎಲ್ಲಿವರೆಗೆ ಅಲ್ಲಿರೋರಿಗೆ ಏನಂತ ಕರೀತಾನೆ ಅಂತ ಮೊದಲನೇ ಶ್ಲೋಕದಲ್ಲಿ ನೋಡಿದ್ವಿ. ಈಗ ಸೆಕೆಂಡ್ ಶ್ಲೋಕ ಸೇಸ್ ಭರಣಾಚ್ಚ ಪ್ರಜಾನಾಂ ವೈ ಮನುರ್ಭರತ ಉಚ್ಯತೆ. ಸಿನ್ಸ್ ಭರತ ಈಸ್ administrating, ruling this country, Manur Bharata Uchyate. Earlier his name is not, later on he was given the name as Bharata. Why he ruled Bharata? Hence since he was ruling the India, ಅದಕ್ಕೆ ಅವನಿಗೆ ಏನಂತ ಹೆಸರು ಕೊಟ್ಟರು, ಭಾರತ ಅಂತ ಕೊಟ್ಟರು. ಅವನ ಮುಂಚಿನ ಹೆಸರು, ಭಾರತವನ್ನ ಮೊದಲ ಆಳಿದ ದೊರೆ ಯಾರು, ಮನುವಿನಿಂದ ಈ ದೇಶವು ಆಳಲ್ಪಟ್ಟದ್ದರಿಂದ ಅವನು ಭಾರತ ಅಂತ ಹೆಸರಿಸಲ್ಪಟ್ಟ. ನಂತರ ಮನು ವಾಸ್ ರೀನೇಮ್ಡ್ ಆಸ್ ಭರತ ಸಿನ್ಸ್ ಹಿ ವಾಸ್ ರೂಲಿಂಗ್ ದಿಸ್ ಕಂಟ್ರಿ. ಓಕೆ, ಸೊ ಎಟಿಮಾಲಜಿ, ಆ ನಿರುಕ್ತ ಅಂತ ಏನು ಹೇಳ್ತೀವಲ್ಲ, ಭಾರತ ಅಂತ ಹೇಳ್ತೀವಲ್ಲ, ಆ ಭರತನಿಂದ ಆಳಲ್ಪಟ್ಟಂತಹ ದೇಶ ಅದು ಭಾರತ ಅಂತ ಆಯಿತು. ಮನು ವಾಸ್ ಲೇಟರ್ ಆನ್ ಗಿವನ್ ದ ನೇಮ್ ಭರತ. ದ ಎಟಿಮಾಲಜಿ ಸೇಸ್, ಓಕೆ, ಪದ ನಿಷ್ಪತ್ತಿ ಏನು ನಿರುಕ್ತ ಇದೆಯಲ್ಲ, ಆ ಒಂದು ಪದದಿಂದ ಭಾರತ ಅಂತ ಆಯಿತು. ಓಕೆ, ಸೊ ಈ ದೇಶ ಮನುವಿನಿಂದ ಆಳಲ್ಪಟ್ಟಿದ್ದು, ಅದರಿಂದ ಅವನಿಗೆ ಭರತ ಅಂತ ಕರೆದ್ರು. ಆ ಪದದ ನಿರುಕ್ತದಿಂದ ಆ ದೇಶಕ್ಕೆ ಏನಂತ ಹೆಸರು ಕೊಟ್ಟರು, ಭಾರತ ಅಂತ ಹೆಸರನ್ನು ಕೊಟ್ಟರು ಅಂತ ಈ ಸೆಕೆಂಡ್ ಶ್ಲೋಕದಲ್ಲಿ ಹೇಳಿದ್ರು. ಇತಃ ಸ್ವರ್ಗಶ್ಚ ಮೋಕ್ಷಶ್ಚ ಮಧ್ಯಾಶ್ಚಂತಶ್ಚ ಗಮ್ಯತೆ ನ ಖಲು ಅನ್ಯತ್ರ ಮರ್ತ್ಯಾನಾಂ ಭೂಮೌ ಕರ್ಮ ವಿಧೀಯತೆ. ಇತಃ ಸ್ವರ್ಗಶ್ಚ ಮೋಕ್ಷಶ್ಚ, ಇಲ್ಲಿ ವಾಟ್ ಈಸ್ ದ ಇಂಪಾರ್ಟೆನ್ಸ್, ವಾಟ್ ಈಸ್ ದ ಬೆನಿಫಿಟ್, ಏನು ನಮ್ಮ ದೇಶದಿಂದ ಏನು ಪ್ರಯೋಜನ, ಭಾರತ ದೇಶದಲ್ಲಿ ಹುಟ್ಟೋದ್ರಿಂದ ಪ್ರಯೋಜನ ಏನು, ಈ ಪ್ರದೇಶದಲ್ಲಿ, ಈ ಭೂಮಿಯಲ್ಲಿ ಸ್ವರ್ಗಶ್ಚ ಮೋಕ್ಷಶ್ಚ ಮಧ್ಯಾಶ್ಚ ಅಂತಶ್ಚ ಗಮ್ಯತೆ. ಈ ಪ್ರದೇಶದಲ್ಲಿ, ಈ ಭೂಮಿಯಲ್ಲಿ ಅವನಿಗೆ ಸ್ವರ್ಗ ಮೋಕ್ಷ, ದ ವೆರಿ ಲಾಸ್ಟ್ ಸ್ಟೆಪ್. ವಾಟ್ ಈಸ್ ದ್ಯಾಟ್? ದಿಸ್ ಸಾಲ್ವೇಷನ್ ಅಂತ ಹೇಳ್ತೀವಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ದರ್ ಆರ್ 4 steps ಆಸ್ ಐ ಹ್ಯಾವ್ ಟೋಲ್ಡ್ ಯು. ಓಕೆ, ದರ್ ಆರ್ 4 steps. ಒನ್ಸ್ ವಿ ಹ್ಯಾವ್ ಬಾರ್ನ್ as human, we have to cross the 4 steps: dharma, artha, kama and moksha. Dharma is learning process, artha is after learning earning process, kama, third step is kama means wish, desire. The money is in our hand, we need to buy this, I want this, I want that, I want this, I want need. Human wants are unlimited. Kama means ಆಸೆ. ಧರ್ಮ ಅಂದರೆ ಕಲಿಯುವಂತಹ ಒಂದು ಅವಧಿ. ಅರ್ಥ ಮೀನ್ಸ್ ಕಲಿತ ನಂತರ ಗಳಿಸುವಂತಹ ಅವಧಿ. ಗಳಿಸಿದ ನಂತರ ಕಾಮ, ಆಸೆಯ ಅವಧಿ. ಅಂದರೆ ಆಸೆ ಪಡೋದು, ನನ್ನ ಹತ್ರ ಕೈಯಲ್ಲಿ ದುಡ್ಡಿದೆ, ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ಅಲ್ಲಿವರೆಗೂ ಏನೂ ಇರಲ್ಲ. ಕೈಯಲ್ಲಿ ದುಡ್ಡು ಬಂತು ಅಂತಂದರೆ ಐ ವಾಂಟ್ ದಿಸ್, ಐ ವಾಂಟ್ ದಟ್. ಇದು ನನ್ನ ಹತ್ರ ಇಲ್ಲ, ಅದು ಬೇಕು. ಅದು ಅವ್ರ ಹತ್ರ ಇದೆ, ಇದು ನನ್ನ ಹತ್ರ ಇಲ್ಲ, ನನಗೆ ಬೇಕು. ದ ಲಾಸ್ಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇಸ್ ಮೋಕ್ಷ. ಮೋಕ್ಷ ಎಲ್ಲರಿಗೂ ಸಿಗೋದಿಲ್ಲ. ಬೇಸ್ಡ್ ಆನ್ ಅವರ್ ಡೀಡ್ಸ್, ಯಾವ ಕರ್ಮವನ್ನು ಮಾಡಿದ್ದೇವೆ, ಧರ್ಮವನ್ನು ಯಾವ ರೀತಿ ನಾವು ಕ್ರಾಸ್ ಮಾಡಿದ್ದೇವೆ, ಅಂದರೆ ಮುಂದೆ ಬಂದಿದ್ದ ಧರ್ಮವನ್ನು ಪಾರು ಮಾಡಿ ದಾಟಿ ಬಂದಿದ್ದೇವೆ, ಅರ್ಥವನ್ನು ಹೇಗೆ ನಾವು ದಾಟಿದ್ದೇವೆ, ದೆನ್ ಕಾಮವನ್ನು ಹೇಗೆ ನಾವು ಉಪಯೋಗಿಸ್ಕೊಂಡಿದ್ದೇವೆ, ದೆನ್ ಮೋಕ್ಷ. ಬೇಸ್ಡ್ ಆನ್ ದೀಸ್ 3 ನಮಗೆ ಮೋಕ್ಷ ಸಿಗೋದು. ಎಲ್ಲರಿಗೂ ಸಿಗೋದಿಲ್ಲ. ದ ವೆರಿ ಮಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಮೋಕ್ಷ ಸಾಲ್ವೇಷನ್. ಅಟೈನಿಂಗ್ ಸಾಲ್ವೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಏನು ಮೋಕ್ಷ? ಮೋಕ್ಷ ಅಂತಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಲಿವಿಂಗ್ ಅಂಡರ್ ದ ಫೀಟ್ ಆಫ್ ಲಾರ್ಡ್ ವಿಷ್ಣು. ಅದು ಪರಮಪದ ಅಂತ ಹೇಳ್ತೀವಿ. ಸಾಧನೆ ಪರಮಪದ. ಏನಾರು ಅಂದರೆ ಅಚೀವ್ ಮಾಡಿದ್ವಿ ಅಂತಂದರೆ ಅದು ಪರಮಾತ್ಮನ ಸನ್ನಿಧಿಯಲ್ಲಿ ಇದ್ದ ಹಾಗೇನದು, ಗೊತ್ತಾಯ್ತಾ? ಸಾಧನೆ ಪರಮಪದ ಅಂತ ಕೇಳಿರ್ಬೋದು ನೀವು. ಓಕೆ, ಸೊ ಸಾಲ್ವೇಷನ್ ಅಂತಂದರೆ ಏನಿದೆಯಲ್ಲ, ಅದು ಈ ಬೇಸ್ಡ್ ಆನ್ ಧರ್ಮ, ಅರ್ಥ, ಕಾಮ, ಬೇಸ್ಡ್ ಆನ್ ದೀಸ್ 3 ವಿ ಗೆಟ್ ಮೋಕ್ಷ. ಗೊತ್ತಾಗ್ತಿದೆಯಾ? ಆ ಒಂದು ಈ ಭೂಮಿ ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ಪುರಾಣದಲ್ಲಿ ಏನು ಹೇಳಿದೆ ಈ ಭೂಮಿ ಬಗ್ಗೆ ಅಂತಂದರೆ, ಈ ಭೂಮಿಯಲ್ಲಿ ಸ್ವರ್ಗ, ಮೋಕ್ಷ, ಜೀವನದ ಆದಿ, ಮಧ್ಯ, ಅಂತ್ಯ 3 ನಾವು ಈ ಭೂಮಿಯಲ್ಲಿ ಕಾಣ್ತೇವೆ. ಓಕೆ, ಭೂಮಿ ಅಂತಂದರೆ ಈ ಮಣ್ಣಲ್ಲಿ ಹುಟ್ಟಿದವರು ಏನಾಗುತ್ತೆ? ಸ್ವರ್ಗವನ್ನು ಕಾಣ್ಬೋದು, ಮೋಕ್ಷವನ್ನು ಕಾಣ್ಬೋದು.
ಅಂದರೆ ಯಾವ ರೀತಿ? ಹುಟ್ಟಿದವ್ರೆಲ್ಲ ಸ್ವರ್ಗ ಕಾಣ್ತಾರೆ? ನೋ, ಬೇಸ್ಡ್ ಆನ್ ಅವರ್ ಡೀಡ್ಸ್. ಪ್ಲೀಸ್ ನೋಟ್ ದಿಸ್. ಓಕೆ, ಕರ್ಮ ಅನ್ನೋದು, ಕರ್ಮಜ್ಞಾನ ಭಗವದ್ಗೀತೆಯಲ್ಲಿ ಹೇಳಿದೆ. ಕರ್ಮಜ್ಞಾನ, ಕರ್ಮಯೋಗ, ನಮ್ಮ ಕರ್ಮ ಯಾವ ರೀತಿ ಇರಬೇಕು ಗೊತ್ತಾಯ್ತಾ? ಒಬ್ಬರಿಗೆ ತೊಂದರೆಯನ್ನು ಕೊಡುವಂತಹ, ನೋವನ್ನು ಉಂಟು ಮಾಡುವಂತಹ, ನಮ್ಮ ಸ್ವಾರ್ಥಕ್ಕಾಗಿ ನೋವನ್ನು ಉಂಟು ಮಾಡುವಂತಹ ಕರ್ಮವನ್ನು ಯಾವತ್ತಿಗೂ ಮಾಡಬಾರ್ದು. ಅದರ ಫಲ ಮೆನಿ ಟೈಮ್ಸ್ ಐ ಹ್ಯಾವ್ ಟೋಲ್ಡ್ ಯು. ಓಕೆ, ವೆನ್ ಅ ಟ್ರೀ, ವಾಟ್ ಡಸ್ ಅ ಟ್ರೀ ಗಿವ್ ಅಸ್? ದ ಶೆಲ್ಟರ್, ಫ್ರೂಟ್ಸ್. ಓಕೆ, ಏನು ಎಷ್ಟು ಗೊತ್ತಾ? ಏರ್, ಆಕ್ಸಿಜನ್, ಪ್ಯೂರ್ ಆಕ್ಸಿಜನ್ ಎಲ್ಲ ಕೊಡುತ್ತೆ. ಓಕೆ, ಆದರೆ ನಾವೇನು ಮಾಡ್ತೀವಿ? ಇಫ್ ವಿ ಫೈಂಡ್ ದ ಫ್ರೂಟ್ ಆನ್ ಎ ಟ್ರೀ, ಏನು ಮಾಡ್ತೀವಿ? ವಿ ಥ್ರೋ ಅ ಸ್ಟೋನ್. ಅದರ ಬದಲಾಗಿ ನಮಗೇನು ಕೊಡುತ್ತೆ? ನಮಗೆ ಇವನು ಕಲ್ಲು ಹೊಡೆದ, ನನಗೆ ನಾವು ಕಲ್ಲು ಕೊಡೋಲ್ಲ ಅಂತ ಮಾಡಲ್ಲ. ಇನ್ ರಿಟರ್ನ್ ಇಟ್ ಗಿವ್ಸ್ ಅಸ್ ಫ್ರೂಟ್ ಓನ್ಲಿ. ದಟ್ ಈಸ್ ಸಜ್ಜನರ ಒಂದು ಗುಣಗಳು, ಸದ್ಗುಣ. ಸಜ್ಜನರು ಹಾಗೆ, ಅವ್ರಿಗೆ ಎಷ್ಟೇ ಹಿಂಸೆಯನ್ನು ಮಾಡಿದ್ರು, ನನಗೆ ಹಿಂಸೆಯನ್ನು ಕೊಟ್ಟರು, ಇವರು ಹಿಂಸೆ ಮಾಡೋಣ ಅಂತ ಮಾಡೋದಿಲ್ಲ ಅವರು. ಗೊತ್ತಾಯ್ತಾ? ಅವರು ಇನ್ ರಿಟರ್ನ್ ದೇ ಡೂ ಗುಡ್ ಓನ್ಲಿ. ಓಕೆ, ಸೊ ಅದೇ ರೀತಿ ಅವ್ರು ತೊಂದರೆ ಮಾಡಿದ್ದಾರೆ, ನಾನು ಇವ್ರಿಗೆ ತೊಂದರೆ ಮಾಡಬೇಕು ಇಲ್ಲ. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಟ್ರೀ, ಮರ. ಒಂದು ಒಳ್ಳೆ ಉದಾಹರಣೆ ಅಂತಂದರೆ, ಹಣ್ಣುಗಳು ಬಿಟ್ಟಿದೆ, ಹಣ್ಣು ನಾಸಿಗೆ ಕಲ್ಲು ಹೊಡಿತೀವಿ, ಆದರೆ ನಮಗೆ ಕಲ್ಲು ಕೊಡಲ್ಲ, ಹಣ್ಣೇ ಕೊಡುತ್ತೆ. ಇವ್ರು ನಾವೇನು ಮಾಡ್ತೀವಿ? ನಮಗೇನಾದರೂ ಒಬ್ಬರು ಯಾರು ಹೊಡೆದ್ರೆ ನಾವೇನು ಮಾಡ್ತೀವಿ? ಇನ್ನೊಂದು ದೊಡ್ಡ ಕಲ್ಲು ತೊಗೊಂಡು ಹೊಡಿತೀವಿ. ನಮಗೆ ಯಾರು ಕಲ್ಲಿಂದ ಹೊಡೆದ್ರೆ ಯಾಕೆ ಹೊಡೆದೆ ಅಂತ. ಆದರೆ ಮರ ಹಾಗಲ್ಲ. ಹಾಗೆ ದ ನೋಬಲ್ ಪೀಪಲ್ ಹ್ಯಾವ್ ದ ಸೇಮ್ ಬಿಹೇವಿಯರ್. ಅದೇ ರೀತಿ ಸದ್ಗುಣಗಳನ್ನು ಹೊಂದಿರ್ತಾರೆ. ಸೊ ಇದೇ ರೀತಿ ಈ ಭೂಮಿಯಲ್ಲಿ ಹುಟ್ಟಿದವನು ಸ್ವರ್ಗ, ಮೋಕ್ಷ, ಜೀವನಸ್ಯ ಆದಿ, ಮಧ್ಯ, ಅಂತ್ಯ ಮೂರನ್ನೂ ಕಾಣಬಹುದು. ಗೊತ್ತಾಯ್ತಾ? ಮೂರನ್ನು ನಾವು ಈ ಭೂಮಿಯಲ್ಲೇ ಕಾಣ್ತೇವೆ. ಇತಃ ಸ್ವರ್ಗಶ್ಚ ಮೋಕ್ಷಶ್ಚ ಮಧ್ಯಾಶ್ಚಂತಶ್ಚ ಗಮ್ಯತೆ ನ ಖಲು ಅನ್ಯತ್ರ. ಈ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ನ ಖಲು ಅನ್ಯತ್ರ, ಖಲು ಅನ್ಯತ್ರ, ಖಲು ಪ್ಲಸ್ ಅನ್ಯತ್ರ. ಖಲು ಅನ್ನೋ ಕಡೆ ಏನಿದೆ? ಉಕಾರ. ಹಿಯರ್ ಆ ಉ ಪ್ಲಸ್ ಅ ವಾ, ಖಲ್ವನ್ಯತ್ರ. ವಿತ್ ಸಂಧಿ? ಎನ್ ಸಂಧಿ. ಉ ಪ್ಲಸ್ ಅ ಇಸ್ ಇಕ್ವಲ್ ಟು ವಾ, ಎನ್ ಸಂಧಿ. ನ ಖಲು ಅನ್ಯತ್ರ ವಿದ್ಯತೆ. ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಸ್ವರ್ಗ, ಮೋಕ್ಷ, ಆ ಜೀವನದ ಆದಿ, ಮಧ್ಯ, ಅಂತ್ಯ ಮುಂತಾದವುಗಳನ್ನು ನಾವು ಈ ಭೂಮಿಯಲ್ಲಿ ನಾವು ಕಾಣ್ತೇವೆ. ನ ಖಲು ಅನ್ಯತ್ರ ಮರ್ತ್ಯಾನಾಂ ಭೂಮೌ ಕರ್ಮ ವಿಧೀಯತೆ. ಯಾವ ಭೂಮಿಯಲ್ಲೂ ನಮಗೆ ಈ ಥರ ಸುಂದರವಾದ ಒಂದು ಭೂಮಿ ಅಂತ ಹೇಳ್ಬೋದು. ನಮ್ಮ ಭರತ ಭೂಮಿ, ಭರತಖಂಡ ಏನಿದೆಯಲ್ಲ, ಅದು ಒಂದು ಪುಣ್ಯಭೂಮಿ ಅಂತಲೇ ಹೇಳಬೇಕು. ಆದ್ದರಿಂದ ಪ್ರತಿಯೊಬ್ಬರೂ ನಮ್ಮ ಭಾರತ ಭೂಮಿಯಲ್ಲಿ ಜನ್ಮವನ್ನು ಪಡ್ಕೊಂಡ್ರೆ ಏನೆಲ್ಲ ಲಭಿಸುತ್ತೆ ಎಂಬುದನ್ನು ಈ ಶ್ಲೋಕದಲ್ಲಿ ನಾವು ಕಾಣ್ತೇವೆ. ಸ್ವರ್ಗ, ಮೋಕ್ಷ ಅಂದರೆ ಹೇಳಿದ್ದೀನಿ ನಾನು, ಯಾವ ರೀತಿ ಮೋಕ್ಷ ಸಿಗುತ್ತೆ, ಯಾವಾಗ ನಮಗೆ ಮೋಕ್ಷ ಸಿಗುತ್ತೆ, ಯಾವ ರೀತಿ ಅಲ್ಲ, ಯಾವಾಗ ನಮಗೆ ಮೋಕ್ಷ ಸಿಗುತ್ತೆ, ಎಂತಹ ಕರ್ಮವನ್ನು ಮಾಡಿದರೆ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋದ್ರ ಮೇಲೆ ನಾವು ನಮ್ಮ ಕರ್ಮದ ಫಲದಿಂದ ನಾವು ಪಡ್ಕೊತೇವೆ. ನೆಕ್ಸ್ಟ್, ಭಾರತಸ್ಯಾಸ್ಯ ವರ್ಷಸ್ಯ ನವಭೇದಾನ್ ನಿಬೋಧತ. ಭಾರತಸ್ಯಾಸ್ಯ ವರ್ಷಸ್ಯ ನವಭೇದಾನ್ ನಿಬೋಧತ ಸಮುದ್ರಾಂತರಿತ ಜ್ಞೇಯಾಸ್ತೆ ತ್ವಗಮ್ಯಾಹ ಪರಸ್ಪರಂ. ಓಕೆ, ವಾಟ್ ಈಸ್ ರಿಟನ್ ಹಿಯರ್ ಅಂತಂದರೆ, ಭಾರತಸ್ಯ ಏನಿದೆ ಹೇಳಿದ್ದಾರೆ ಇಲ್ಲಿ ಅಂದರೆ, ವರ್ಷಸ್ಯ ನವಭೇದಾನ್ ನಿಬೋಧತ. ಇಂಡಿಯಾ ಹ್ಯಾಸ್ 7 different divisions. ಇಂಡಿಯಾ ಹ್ಯಾಸ್ 7 different divisions. ಸೆಗ್ಮೆಂಟ್ಸ್ ಅಂತ ಏನು ಹೇಳ್ತೀವಲ್ಲ, ಅದು 9 different ಇದೆ. ಆಲ್ ಆರ್ ಸೆಪರೇಟೆಡ್ ಬೈ ದ ಸಿ. ಆಲ್ ಆರ್ ಸೆಪರೇಟೆಡ್ ಬೈ ದ ಸಿ. ಸಮುದ್ರದಿಂದ ಬೇರ್ಪಟ್ಟು ಅಷ್ಟು 9 ಭಾಗಗಳೇನಿದೆಯಲ್ಲ, ವಿಭಾಗಗಳೇನಿದೆಯಲ್ಲ, ದೋಸ್ ಆರ್ ಸೆಪರೇಟೆಡ್ ಬೈ ದ ಸಿ. ಆ್ಯಂಡ್ ತ್ವಗಮ್ಯಾಹ ಪರಸ್ಪರಂ. ಪರಸ್ಪರ ಕಮ್ಯುನಿಕೇಷನ್ ಇಸ್ ಡಿಫಿಕಲ್ಟ್. ಓಕೆ, ದ ಕಮ್ಯುನಿಕೇಷನ್ ಇಸ್ ಬಿಟ್ ಡಿಫಿಕಲ್ಟ್. ಸಮುದ್ರದಿಂದ ಬೇರ್ಪಟ್ಟಿದೆ ಅದು. ಆ 9 ಭಾಗಗಳು, ಡಿಫ್ರೆಂಟ್ ಸೆಗ್ಮೆಂಟ್ಸ್ ಏನಿದೆಯಲ್ಲ, ಅಷ್ಟೂ ಕೂಡ ಸಮುದ್ರದಿಂದ ಬೇರ್ಪಟ್ಟು ಏನಾಗಿದೆ, ಕಮ್ಯುನಿಕೇಷನ್ ಇಸ್ ಬಿಟ್ ಡಿಫಿಕಲ್ಟ್. ಪರಸ್ಪರ ಸಂಪರ್ಕ ಸ್ವಲ್ಪ ಕಷ್ಟ ಸಾಧ್ಯ. ಆವಾಗಿನ ಕಾಲದಲ್ಲಿ, ಈಗ ಟೆಕ್ನಾಲಜಿ ಎಷ್ಟು ಮುಂದೆ ಬಂದಿದೆ, ಅಡ್ವಾನ್ಸ್ಡಲ್ಲಿ ನಾವು ಬದುಕ್ತಾ ಇದ್ದೀವಿ, ಅಡ್ವಾನ್ಸ್ಡ್ ಟೆಕ್ನಾಲಜಿಯಲ್ಲಿ ಇದ್ದೀವಿ. ಈಗ ಎವ್ರಿಥಿಂಗ್ ಈಸ್ ಪಾಸಿಬಲ್.
ओके, भारतस्यास्य वर्षस्य नवभेदान् निबोधत. Know about the 7 different divisions of India. 7 different divisions of India. समुद्रान्तरिता ज्ञेयास्ते त्वगम्याः परस्परं. समुद्रान्तरिताः, समुद्रान्तरित, समुद्रैः अन्तरिताः. They are separated by the sea अथवा oceans, separated by the oceans, hence the communication is bit difficult ಎಂಬುದಾಗಿ ಹೇಳ್ತಾ ಇದ್ದಾರೆ. ಭಾರತಸ್ಯಾಸ್ಯ ಅಸ್ಯ, ಭಾರತಸ್ಯ ಪ್ಲಸ್ ಅಸ್ಯ, ಭಾರತಸ್ಯ ಪ್ಲಸ್ ಅಸ್ಯ. ಭಾರತಸ್ಯ, what is the last letter? What is the sound we can hear? Akara. Here a plus a is equal to a. So what sandhi? Savarna dirgha sandhi. Bharatasyasya. Okay, Savarna dirgha sandhi. Okay, नवभेदान् निबोधत. भारतस्यास्य वर्षस्य नवभेदान् निबोधत. समुद्रान्तरिता ज्ञेयास्ते त्वगम्याः परस्परं. 2 plus अगम्याः cannot be reached easily. It's very difficult to have the communication, okay, to those different divisions, with those different divisions. इंद्रद्वीपः कशीरुमान्, ताम्रवर्णो गभस्तिमान्, नागद्वीपः तथा सौम्यो, गान्धर्वः तत्र वारुणः. Okay, these are the 9 different segments as we have told in this previous shloka. Here there are Indradvipah, Kashiruman, okay, Tamravarnah, Gabhastiman, Nagadvipah, Tatha, Saumyah, Gandharvah and Tatha Varunaha. Here 8 are mentioned. The ninth is, let us see what is told in the next verse. Indradvipah, Kashiruman, Tamravarnah, Gabhastiman, Nagadvipah, Saumyah, Gandharvah, Tatha Varunaha. So these are the 7 different segments mentioned in Bharata Purana Bharatam. Indradvipah, Kashiruman, ತಾಮ್ರವರ್ಣ, ಗಭಸ್ತಿಮಾನ್, ನಾಗದ್ವೀಪ, ಸೌಮ್ಯ, ಗಾಂಧರ್ವ ಮತ್ತು ವಾರುಣ ಎಂಬುದಾಗಿ 9 ವಿಭಾಗ ಅಂತ ಹೇಳಿದರು. ಈ 8 ವಿಭಾಗಗಳನ್ನು ನಾವಿಲ್ಲಿ ನೋಡಬಹುದು ಅಂತ ಹೇಳಿದ್ದಾರೆ. ಬೇರೆ ಬೇರೆ ಆ ಜಿಯೋಗ್ರಫಿಕಲ್ ಫೀಚರ್ಸ್ ಏನಿದೆಯಲ್ಲ, ಇಂಡಿಯನ್ ಜಿಯೋಗ್ರಫಿಕಲ್ ಫೀಚರ್ಸ್, ಅದರಲ್ಲಿ ನಮಗೆ ಹೆಸರುಗಳನ್ನು ನೋಡಿದ್ರೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಹೆಸರುಗಳು ಈ ರೀತಿಯಾಗಿದೆ. ನೆಕ್ಸ್ಟ್, ಅಯಂ ತು ನವಮಸ್ತೇಷಾಂ ದ್ವೀಪಸಾಗರ ಸಂವೃತ್ತಃ. ಅಯಂ ತು ನವಮಸ್ತೇಷಾಂ ದ್ವೀಪಸಾಗರ ಸಂವೃತ್ತಃ. ಯೋಜನಾನಾಂ ಸಹಸ್ರಂ ತು ದ್ವೀಪೋಯಂ ದಕ್ಷಿಣೋತ್ತರಾತ್. ಓಕೆ, ಅಯಂ ತು 9ನೇ ದ್ವೀಪ, 9ನೇ ಒಂದು ಏನು ಸೆಗ್ಮೆಂಟ್ ಇದೆಯಲ್ಲ, ಡಿವಿಷನ್ ಇದೆಯಲ್ಲ, ಆಲ್ ದೋಸ್ 8 ಆರ್ ಸೆಪರೇಟೆಡ್ ಬೈ ದ ಸಿ. ಬಟ್ ದ ವೆರಿ 9th ಇದೆಯಲ್ಲ, ಆ 9ನೇ ವಿಭಾಗ ಸಮುದ್ರದಿಂದ ಆವರಿಸಲ್ಪಟ್ಟಿದೆ. ಓಕೆ, ಕವರ್ಡ್ ಬೈ ಸಿ, ಕವರ್ಡ್ ಬೈ ದ ಸಿ. ಅಯಂ ತು ನವಮಸ್ತೇಷಾಂ ದ್ವೀಪಸಾಗರ ಸಂವೃತ್ತಃ ಯೋಜನಾನಾಂ ಸಹಸ್ರಂ ತು ದ್ವೀಪೋಯಂ ದಕ್ಷಿಣೋತ್ತರಾತ್. ಯೋಜನಂ, ಅದರ ವಿಸ್ತೀರ್ಣ ಎಷ್ಟಿದೆ? 1 ಸಹಸ್ರ ಯೋಜನ. ಸಹಸ್ರ ಯೋಜನ, ಯೋಜನ ಅಂದ್ರೇನು? 1 ಯೋಜನ is equal to 12 kilometers. 1 ಯೋಜನ is equal to 12 kilometers. 1 ಯೋಜನ is equal to 12 kilometers. ಓಕೆ, ಅಂಥದ್ದು 1,000 ಸಹಸ್ರ ಅಂತ ಇದೆ. ಇದರ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ 1,000 ಯೋಜನೆಗಳಷ್ಟು ಅದರ ವಿಸ್ತೀರ್ಣ ಏರಿಯಾ ಇದೆ. ಆ್ಯಂಡ್ ಎಲ್ಲಿಂದ? ದಕ್ಷಿಣೋತ್ತರ, ಉತ್ತರದಿಂದ ದಕ್ಷಿಣ, ಫ್ರಮ್ ನಾರ್ತ್ ಟು ಸೌತ್ ದ ಏರಿಯಾ ಈಸ್ ಅಬೌಟ್ 1000 ಯೋಜನಾಸ್. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಅಯಂ ತು ನವಮಸ್ತೇಷಾಂ ದ್ವೀಪಸಾಗರ ಸಂವೃತ್ತಃ ಯೋಜನಾನಾಂ ಸಹಸ್ರಂ ತು ದ್ವೀಪೋಯಂ ದಕ್ಷಿಣೋತ್ತರಾತ್.
ಓಕೆ, ಇಲ್ಲಿ 9ನೆಯ ಏನು ಒಂದು ವಿಭಾಗ ಹೇಳಿದ್ದಾರೆ, ಅದು ಸಮುದ್ರದಿಂದ ಆವರಿಸಲ್ಪಟ್ಟಿದ್ದು, ಸಮುದ್ರದಿಂದ ಆವೃತಗೊಂಡಿದ್ದು, ಅದರ ವಿಸ್ತೀರ್ಣ ಫ್ರಮ್ ದಕ್ಷಿಣೋತ್ತರ ಅಂದರೆ ಉತ್ತರದಿಂದ ದಕ್ಷಿಣದವರೆಗೆ 1,000 ಯೋಜನೆಗಳಷ್ಟು ವಿಸ್ತೀರ್ಣ ಇದೆ ಅಂತ, ಏರಿಯಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಮಹೇಂದ್ರೋ ಮಲಯಃ ಸಹ್ಯಃ, ಮಹೇಂದ್ರೋ ಮಲಯಃ ಸಹ್ಯಃ ಶುಕ್ತಿಮಾನ್ ವೃಕ್ಷಪರ್ವತಃ ವಿಂಧ್ಯಶ್ಚ ಪರಿಯಾತ್ರಾಶ್ಚ ಇತ್ಯೇತೆ ಕುಲಪರ್ವತಾಃ. ಈಗ 9 ಡಿವಿಷನ್ಸ್ ಹೇಳಿದ್ರು. 9 ಡಿವಿಷನ್ಸ್ ಆದಮೇಲೆ ಈಗ ಮೌಂಟೇನ್ ರೇಂಜಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಮೌಂಟೇನ್ಸ್, ಎಷ್ಟು ಮೌಂಟೇನ್ಸ್ ಇದೆ ಅಂತ ಅಂದ್ಬಿಟ್ಟು, ನೀವು ನಿಮ್ಮ ಲೋ ಕ್ಲಾಸಸಲ್ಲಿ ನೀವು ಮೌಂಟೇನ್ ರೇಂಜಸ್ ಬಗ್ಗೆ ಜಿಯೋಗ್ರಫಿಯಲ್ಲಿ ನೀವು ಓದಿರಬಹುದು. ಇಲ್ಲಿ ಪುರಾಣದಲ್ಲಿ ಹೇಗೆ ಪರ್ವತಗಳ ಶ್ರೇಣಿ ಅಂತ ಏನು ಹೇಳ್ತೀವಲ್ಲ, ಅದು ಹೇಗೆ ಉಲ್ಲೇಖವಾಗಿದೆ ಎಂಬುದನ್ನು ಇಲ್ಲಿ ನೋಡೋಣ. ಯಾವ್ದ್ಯಾವುದು? ಮಹೇಂದ್ರ, ಓಕೆ, ಮಹೇಂದ್ರ ಪರ್ವತ, ಮಹೇಂದ್ರಗಿರಿ ಅಂತ ಹೇಳ್ತೀವಲ್ಲ, ಮಹೇಂದ್ರ, ಮಲಯ, ಸಹ್ಯ, ಶುಕ್ತಿಮಾನ್, ವೃಕ್ಷಪರ್ವತ, ದೆನ್ ವಿಂಧ್ಯಶ್ಚ ಪರಿಯಾತ್ರಶ್ಚ ಇತ್ಯೇತೆ ಕುಲಪರ್ವತಾಃ. ಸಪ್ತಕುಲ ಎಷ್ಟಿದೆ? ಮಹೇಂದ್ರ, ಮಲಯ, ಸಹ್ಯ ಅಂದರೆ ಸಹ್ಯಾದ್ರಿ, ಶುಕ್ತಿಮಾನ್, ವೃಕ್ಷಪರ್ವತ ಮತ್ತು ವಿಂಧ್ಯ, ಪರಿಯಾತ್ರ ಎಂಬುದಾಗಿ 7 ಪರ್ವತ ಶ್ರೇಣಿಗಳು. ಸಪ್ತಕುಲ ಪರ್ವತಾಃ. ಇಟ್ ಈಸ್ ಆಸ್ಕ್ಡ್ ಇನ್ ಒನ್ ವರ್ಡ್ ಆನ್ಸರ್. ಭಾರತದ ಸಪ್ತಕುಲ ಪರ್ವತಾಃ, ಭಾರತದ ಸಪ್ತಕುಲ ಪರ್ವತಗಳು ಯಾವುದು ಎಂಬುದಾಗಿ ಇಲ್ಲಿ ಕ್ವಶನ್ ಇದೆ ನಿಮಗೆ. ಅದು 2 ಮಾರ್ಕ್ಸ್ಗಿದೆ ಅನಿಸುತ್ತೆ. ಎಸ್, ಅದು ಕೇಳಿದ್ದಾರೆ. ಭಾರತಂ ಯಾವುದ್ಯಾವುದು? ಮಹೇಂದ್ರೋ ಮಲಯಃ ಶುಕ್ತಿಮಾನ್ ವೃಕ್ಷಪರ್ವತಃ ವಿಂಧ್ಯಶ್ಚ ಪರಿಯಾತ್ರಶ್ಚ ಇತ್ಯೇತೆ ಕುಲಪರ್ವತಾಃ. ಕುಲಪರ್ವತಾಃ, ಕುಲ ಅಂತಂದರೆ ಇಲ್ಲಿ ಫ್ಯಾಮಿಲಿ, ಅಂದರೆ ಪರ್ವತ ಶ್ರೇಣಿ, ದ ರೇಂಜ್ ಆಫ್ ಮೌಂಟೇನ್ಸ್. ಓಕೆ, ಸೊ ಅದನ್ನು ಇಲ್ಲಿ ಸಪ್ತಕುಲ ಪರ್ವತಗಳ ಬಗ್ಗೆ ಅದರ ಹೆಸರನ್ನು ಹೇಳಿದ್ದಾರೆ. ಯಾವ್ದ್ಯಾವುದು? ಮಹೇಂದ್ರ, ಮಲಯ, ಸಹ್ಯಾದ್ರಿ, ಶುಕ್ತಿಮಾನ್ ಮತ್ತು ವೃಕ್ಷಪರ್ವತ, ದೆನ್ ವಿಂಧ್ಯ, ಪರಿಯಾತ್ರ ಎಂಬುದಾಗಿ 7 ಪರ್ವತಗಳ ಶ್ರೇಣಿಗಳನ್ನು ಇಲ್ಲಿ ಹೇಳಿದ್ದಾರೆ. ಗಂಗಾ, ಸರಸ್ವತಿ, ಸಿಂಧುಶ್ಚಂದ್ರಭಾಗ ತಥಾಪರ, ಯಮುನಾಶ್ಚ ಶತದುಶ್ಚ ವಿತರ ಈರಾವತಿ ಕುಹೂಹು. ಈಗ ಪರ್ವತ ಶ್ರೇಣಿಗಳ ಬಗ್ಗೆ ಹೇಳಾಯಿತು. ಈಗ ನದಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಭಾರತದಲ್ಲಿ ಎಷ್ಟು ನದಿಗಳು, ಯಾವ್ಯಾವ ಪ್ರಮುಖವಾದ ನದಿಗಳು ಯಾವುದು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಗಂಗಾ, ಸರಸ್ವತಿ, ಸಿಂಧು, ಚಂದ್ರಭಾಗ ಮತ್ತು ಚಂದ್ರಭಾಗ ತಥಾಪರ, ಯಮುನಾಶ್ಚ ಶತದ್ರುಶ್ಚ ವಿತಸ್ತ ಈರಾವತಿ ಕುಹೂಹು ಎಂಬುದಾಗಿ ಹೇಳ್ತಾ ಇದ್ದಾರೆ. ಗಂಗೆ, ಸರಸ್ವತಿ, ಸಿಂಧು, ಚಂದ್ರಭಾಗ, ಯಮುನಾ, ಶತದ್ರು, ವಿತಸ್ತ, ಈರಾವತಿ ಮತ್ತು ಕುಹು ಎಂಬುದಾಗಿ ಎಷ್ಟು ನದಿಗಳು? 1, 2, 3, 4, 5, 6, 7, 8, 9 ರಿವರ್ಸ್ ಬಗ್ಗೆ ಹೇಳಿದ್ದಾರೆ. ಬರೀ 9 ಅಲ್ಲ, ಬೇಕಾದಷ್ಟಿದೆ. ಪ್ರಮುಖವಾದ ನದಿಗಳು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಗಂಗಾ, ಸರಸ್ವತಿ, ಸಿಂಧು ಚಂದ್ರಭಾಗ ತತ್ರಾಪರ. ಇಲ್ಲಿ ಸುಮಾರು ವಿಸರ್ಗ ಸಂಧಿಗಳು ಬಂದಿದೆ. ವಿಸರ್ಗ ಸಂಧಿಯನ್ನು ನಾನು ಇಲ್ಲಿ ಎಲ್ಲೂ ಹೇಳಿಲ್ಲ, ಯಾಕಂದರೆ ವಿಸರ್ಗ ಸಂಧಿ ನಾನು ಹೇಳಿದೆ ಅಂತಾರೆ ನಿಮಗೆ, ಯಾಕಂದರೆ ಅದು ಲಾಸ್ಟ್ ಇಯರ್ ನಿಮಗೆ ವಿಸರ್ಗ ಸಂಧಿ ಚಾಪ್ಟರ್ ಇರಲಿಲ್ಲ, ಗ್ರಾಮರು. ಸೊ ಮುಂದಿನ ಕ್ಲಾಸ್ಗಳಲ್ಲಿ ನಾನು ವಿಸರ್ಗ ಸಂಧಿಯನ್ನು ಮಾಡಿದ್ಮೇಲೆ ವಿಸರ್ಗ ಸಂಧಿಯ ಎಲ್ಲ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ. ವಿತಸ್ತ ಪ್ಲಸ್ ಈರಾವತಿ, ವಿತಸ್ತೇರಾವತಿ. ವಿತಸ್ತ ಅಂದಾಗ ಏನಿದೆ ಅಲ್ಲಿ? ಅಕಾರ ಇದೆ. ಈರಾವತಿ ಅನ್ನೋ ಕಡೆ ಏನಿದೆ? ಇಕಾರ ಇದೆ. ಏನಾಯಿತು? ವಿತಸ್ತ ಪ್ಲಸ್ ಈರಾವತಿ, ಅ ಪ್ಲಸ್ ಇ ಇಸ್ ಈಕ್ವಲ್ ಟು ಎ. ಅ ಪ್ಲಸ್ ಇ ಇಸ್ ಈಕ್ವಲ್ ಟು ಎ ಗುಣಸಂಧಿ ಆಗಿದೆ. ವಿತಸ್ತೇರಾವತಿ. ಇಲ್ಲಿ ನೋಡಿ, ವಿತಸ್ತ ಅ, ಈರಾವತಿ ಇ, ಅ ಪ್ಲಸ್ ಇ ಏನಾಯಿತು? ಎ ಆಗಿ ವಿತಸ್ತೇರಾವತಿ ಅಂತ ಗುಣಸಂಧಿ ಆಗಿದೆ ಇಲ್ಲಿ. ಓಕೆ ಓಕೆ ಯಾವ್ದ್ಯಾವುದು? ದ ಗಂಗಾ, ದ ಸರಸ್ವತಿ, ದ ಸಿಂಧು, ದ ಚಂದ್ರಭಾಗ, ದ ಯಮುನಾ, ದ ಶತದ್ರು,
and Vitasta and the Iravati are the rivers flowing in India. The main rivers flowing in this country. ಈ ಭಾರತದಲ್ಲಿ ಗಂಗೆ, ಸರಸ್ವತಿ, ಸಿಂಧು, ಚಂದ್ರಭಾಗ, ಯಮುನೆ, ಶತದ್ರು, ವಿತಸ್ತ ಆ್ಯಂಡ್ ಈರಾವತಿ ಎಂಬ ನದಿಗಳು ಪ್ರಮುಖವಾಗಿ ಈ ನದಿಗಳು ಹರಿತಾ ಇದ್ದಾವೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಹೇಳಿದ್ನಲ್ಲ ನಾನು, ವಿಸರ್ಗ ಸಂಧಿಯ ಪದಗಳಿದೆ. ವಿಸರ್ಗ ಸಂಧಿಯ ಪದಗಳನ್ನು ನಾನು ಬಿಡಿಸಿದೆ ಅಂದರೆ ನಿಮಗೆ ಅದು ಅರ್ಥ ಆಗಲ್ಲ. ಅದಕ್ಕೆ ನಾನು ವಿಸರ್ಗ ಸಂಧಿಯ ಕೆಲವೊಂದು ಉದಾಹರಣೆಗಳನ್ನು ಜಸ್ಟ್ ಬಾಯಲ್ಲೇ ಹೇಳ್ತೀನಿ, ನೀವು ಬೋರ್ಡ್ ಮೇಲೆ ಬರಲಿಕ್ಕೆ ಹೋಗಲ್ಲ. ಓಕೆ, ನೆಕ್ಸ್ಟ್ ವಿಶ್ವಸ್ಯ ಮಾತಾರ ಸರ್ವಾಃ ಸರ್ವಾಶ್ಚೈವ ಮಹಾಫಲಾಃ ತಥಾ ನದ್ಯಃ ಸ್ವಪ್ರಕಾಶಾಃ ಶತಶೋ ಅಥ ಸಹಸ್ರಶಃ. ವಿಶ್ವಸ್ಯ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಶ್ಲೋಕ. ಇದನ್ನು ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ಅದರಿಂದ ಈಸಿನೂ ಇದೆ. ಅದನ್ನು ವರ್ಡ್ಸ್ ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ. ವಿಶ್ವಸ್ಯ ಮಾತಾರ ಸರ್ವಾಃ. ವಿಶ್ವ ಅಂದ್ರೇನು? ವಾಟ್ ಈಸ್ ದ ಸಿನಾನಿಮ್ ಆಫ್ ವಿಶ್ವಂ? ಜಗತ್, ಪ್ರಪಂಚ, ಲೋಕಃ. ಓಕೆ, ದೀಸ್ ಆರ್ ದ ಸಿನಾನಿಮ್ಸ್ ಆಫ್ ವಿಶ್ವ. ವಿಶ್ವಸ್ಯ ಮಾತಾರ ಸರ್ವಾಃ. ಮಾತಾಃ ಪ್ಲಸ್ ಸರ್ವಾಃ, ಮಾತಾರ ಸರ್ವಾಃ ಎಂಬುದಾಗಿ ಅಲ್ಲಿ ವಿಸರ್ಗ ಸಂಧಿ ಆಗಿದೆ. ಓಕೆ, ವಿಶ್ವಸ್ಯ ಮಾತಾರ ವಿಶ್ವದ ತಾಯಂದಿರು ಯಾರು? ಈ ನದಿಗಳು. ದೇ ಆರ್ ಕನ್ಸಿಡರ್ಡ್ ಆಸ್ ಮದರ್ಸ್ ಆಫ್ ದಿಸ್ ಯೂನಿವರ್ಸ್. ವಿಶ್ವದ ತಾಯಂದಿರು ಈ ನದಿಗಳು ಏನಿದಾವಲ್ಲ ಅವನ್ನೆಲ್ಲ ನಾವು ಪೂಜ್ಯ ಭಾವನೆಯಿಂದ ನಾವು ನದಿಗಳನ್ನು ತಾಯರು, ವಿಶ್ವದ ತಾಯಂದಿರು ಅಂತ ಕರೆದಿದ್ದಾರೆ ಇಲ್ಲಿ. ಓಕೆ, ವಿಶ್ವಸ್ಯ ಮಾತಾರ ಸರ್ವಾಃ ಸರ್ವಾಶ್ಚೈವ ಮಹಾಫಲಾಃ ಆ್ಯಂಡ್ ದೇ ಆರ್ ವೆರಿ ಮಚ್ ಯೂಸ್ಫುಲ್. ಮಹಾಫಲಾಃ, ಮಹಾನ್ ಫಲಾಹ, ಮಹಾಫಲಾಹ, ಅದು ಕೂಡ ತತ್ಪುರುಷ ಸಮಾಸ ಆಗಿದೆ. ಕರ್ಮಧಾರೆಯನ್ನು ಹೇಳ್ಬೋದು ನಾವು. ಓಕೆ, ಸೊ ಮಹಾನ್ ಫಲಾಹ ಕರ್ಮಧಾರೆಯ ಇಲ್ಲಿ ಏನು ಹೇಳಿದ್ದಾರೆ? ವಿಶ್ವಸ್ಯ ಮಾತಾರ ಸರ್ವಾಹ ದೆನ್ ಸರ್ವಾಶ್ಚೈವ ಮಹಾಫಲ. ಸರ್ವಾಹ ಪ್ಲಸ್ ಚೈವ, ಸರ್ವಾಶ್ಚೈವ, ಅಲ್ಲೂ ವಿಸರ್ಗ ಸಂಧಿ. ಚ ಪ್ಲಸ್ ಏವ ಚೈವ, ದ ವೆರಿ ವೆಲ್ ನೋನ್ ಆ್ಯಂಡ್ ದ ಪಾಪ್ಯುಲರ್ ವರ್ಡ್. ಚ ಪ್ಲಸ್ ಏವ ಚೈವ. ಆ ಪ್ಲಸ್ ಟೆಲ್ ಮೀ, ಚ ಪ್ಲಸ್ ಏವ. ಇಲ್ಲೇನಿದೆ? ಚ ಅಂದರೆ ಅ ಇದೆ, ಇಲ್ಲೇನಿದೆ? ಎ ಇದೆ. ಆ ಪ್ಲಸ್ ಎ ಇದ್ರೆ ಏನು? ಐಕಾರ. ಚೈವ ವೃದ್ಧಿ ಸಂಧಿ. ಚೈವ ವೃದ್ಧಿ ಸಂಧಿ. ಓಕೆ, ಸೊ ವಿಶ್ವಸ್ಯ ಮಾತಾರ ಸರ್ವಾಃ ಸರ್ವಾಶ್ಚೈವ ಮಹಾಫಲಾಃ ತಥಾ ನದ್ಯಃ ಸ್ವಪ್ರಕಾಶಾಃ. ನಾಟ್ ಓನ್ಲಿ these only rivers considered as ಮದರ್ಸ್ ಆಫ್ ದಿಸ್ ಯೂನಿವರ್ಸ್. ಬರೀ ಇಷ್ಟೇ ನದಿಗಳನ್ನು ನಾವು ವಿಶ್ವದ ತಾಯಂದಿರು ಅಂತ ಕರೆದಿಲ್ಲ. ಪ್ರತಿಯೊಂದು ನದಿ ಕೂಡ ವಿಶ್ವದ ತಾಯಿ ಅಂತ ಹೇಳ್ಬೋದು. ಕೆಲವೊಂದು ಸ್ವಪ್ರಕಾಶಾಃ, ಸೆಲ್ಫ್ ಬಾರ್ನ್. ಕೆಲವೊಂದು ತಾವಾಗಿಯೇ ಹುಟ್ಟಿ. ನದಿಗಳೇನಾಗ್ತವೆ? ನದಿಗಳು ಹುಟ್ಟಿ ಬೇರೆ 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 ಕಡೆ ಸರೋವರಗಳಾಗಿ ಫಾರ್ಮ್ ಆಗಿ ಅದು ಫೈನಲಿ ಸಮುದ್ರವನ್ನು ಸೇರುತ್ತೆ. ಅದೇ ರೀತಿ ಕೆಲವೊಂದು ನದಿಗಳು ತಾವಾಗಿಯೇ ಹುಟ್ಟಿದ್ದಾವೆ. ತಾವಾಗಿಯೇ ಹುಟ್ಟಿ ಸ್ವಪ್ರಕಾಶಾಹ ಮೀನ್ಸ್ ತಾವಾಗಿಯೇ ಹುಟ್ಟಿ ತಾವೇ ಜನ್ಮವನ್ನು ಪಡ್ಕೊಂಡು ಸಮುದ್ರವನ್ನು ಸೇರಿದ್ದಾವೆ. ಅವೆಲ್ಲ ಮಹಾಫಲಗಳನ್ನು ಉಂಟು ಮಾಡುವಂಥದ್ದು. ಮಹಾಫಲವನ್ನು ಉಂಟು ಮಾಡೋದು ಅಂದ್ರೇನು? ಫಲಪ್ರದವಾದವು, ಯೂಸ್ಫುಲ್, ವೆರಿ ಮಚ್ ಯೂಸ್ಫುಲ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವಸ್ಯ ಮಾತಾರ ಸರ್ವಾಃ ಸರ್ವಾಶ್ಚೈವ ಮಹಾಫಲಾಃ ತಥಾ ನದ್ಯಃ ಸ್ವಪ್ರಕಾಶಾಃ ಶತಶೋ ಅಥ ಸಹಸ್ರಶಃ. ನೂರಾರು ಸಾವಿರ. ಶತ ಮೀನ್ಸ್ 100, ಸಹಸ್ರ ಮೀನ್ಸ್ 1000. Hundreds and thousands of rivers are taken birth on their own and finally they are reaching to the oceans. ಸಮುದ್ರವನ್ನು ಸೇರ್ತಾ ಇದ್ದಾವೆ. ಅನೇಕ ನೂರಾರು ಸಾವಿರ, ಶತಶಃ ಸಹಸ್ರಶಃ, ಸಹಸ್ರಾರು ಸಾವಿರ, ನೂರಾರು ಸಾವಿರಾರು ನದಿಗಳು ಸ್ವಪ್ರಕಾಶ ತಾವಾಗಿಯೇ ಹುಟ್ಟಿ ಸಮುದ್ರವನ್ನು ಹರಿದು ಸಮುದ್ರವನ್ನು ಸೇರ್ತಾ ಇದ್ದಾವೆ ಎಂಬುದಾಗಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ವೆರಿ ಮಚ್ ಇಂಪಾರ್ಟೆಂಟ್. ಐ ರಿಪೀಟ್, ವಿಶ್ವಸ್ಯ ಮಾತಾರ ಸರ್ವಾಃ ಸರ್ವಾಶ್ಚೈವ ಮಹಾಫಲಾಃ ತಥಾ ನದ್ಯಃ ಸ್ವಪ್ರಕಾಶಾಃ ಶತಶೋ ಅಥ ಸಹಸ್ರಶಃ. ಶತಶೋ, ವೆರಿ ಈಸಿ ಸಂಧಿ ಇಸ್ ದೇರ್ ಹಿಯರ್. ಶತಶೋ ಪ್ಲಸ್ ಅಥ
ಇಲ್ಲಿ ಏನಿದೆ ಓಕಾರ ಇದೆ, ಓಕಾರದ ಮುಂದೆ ಏನಿದೆ ಇಲ್ಲಿ ಹ್ರಸ್ವ ಅಕಾರ ಇದೆ. ಏಕಾರ ಅಥವಾ ಓಕಾರದ ಮುಂದೆ ಹ್ರಸ್ವ ಅಕಾರ ಬಂತು ಅಂತಂದರೆ ವಾಟ್ ಕಮ್ಸ್? ಪೂರ್ವರೂಪ ಸಂಧಿ. ಇನ್ ದ ಪ್ಲೇಸ್ ಆಫ್ ಅಕಾರ ವಿ ಪುಟ್ ಎಸ್ ಮಾರ್ಕ್, ಅವಗ್ರಹ ಚಿಹ್ನೆಯನ್ನು ಹಾಕ್ತೀವಿ. ಶತಶೋ ಅಥ. ಓಕೆ, ಸೊ ಇದು ಪೂರ್ವರೂಪ ಸಂಧಿ ಅಂತ ನಾವು ಹೇಳ್ತೀವಿ. ಎಸ್ ಮಾರ್ಕ್ ನೋಡಿಕೊಂಡೆ ನಾವು ಹೇಳ್ಬೋದು ಇದು ಪೂರ್ವರೂಪ ಸಂಧಿ ಅಂತ. ಓಕೆ, ಸೊ ಹೀಗೆ ನೂರಾರು ಸಾವಿರಾರು ನದಿಗಳು ಸ್ವಪ್ರಕಾಶ ತಾವಾಗಿಯೇ ಹುಟ್ಟಿ ಹರಿದು ಸಮುದ್ರವನ್ನು ಸೇರ್ತವೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ತಾಸು ನದ್ಯ ಸರಸ್ವತ್ಯ ಸರ್ವಾ ಗಂಗ ಸಮುದ್ರಗಾಹ. ಸಮುದ್ರಗಾಹ ಸಮುದ್ರಂ ಗಚ್ಚಂತಿ ಇತಿ ಸಮುದ್ರಗಾಹ. ಸಮುದ್ರವನ್ನು ಸೇರೋದು. ನದಿಗಳು ಹರಿತವೆ, ಆದರೂ ಹರಿದುಬಿಟ್ಟು ಫೈನಲಿ ಅದು ಸಮುದ್ರವನ್ನು ಸೇರ್ತವೆ. ಸಮುದ್ರಗಾಹ ಸಮುದ್ರಂ ಗಚ್ಚಂತಿ ಇತಿ ಸಮುದ್ರಗಾಹ. ಸಮುದ್ರವನ್ನೇ ಸೇರೋದು. ಅಷ್ಟೆಲ್ಲ ನದಿಗಳು ಹರಿದ್ರೂ ಕೂಡ ಫೈನಲಿ ಎಲ್ಲಿಗೆ ಹೋಗಿ ಸೇರ್ತವೆ? ಸಮುದ್ರವನ್ನೇ ಸೇರ್ತವೆ. ತಾಸು ನದ್ಯ ಸರಸ್ವತ್ಯ ಸರ್ವ ಗಂಗಾ ಸಮುದ್ರಗಾಹ ವಿಶ್ವಸ್ಯ ಮಾತಾರ ಸರ್ವಾಹ ಜಗತ್ ಪಾಪಹರಾಹ ಸ್ಮೃತಃ. ಓಕೆ, ಸೊ ಇಲ್ಲೇನು ಹೇಳ್ತಾರೆ? ಎಲ್ಲ ನದಿಗಳು, ಬರೀ ಗಂಗೆ ಅಷ್ಟೇ ಸಮುದ್ರವನ್ನು ಸೇರೋದಿಲ್ಲ, ಎಲ್ಲ ನದಿಗಳು ಹುಟ್ಟಿ ಸಮುದ್ರವನ್ನು ಸೇರ್ತಾವೆ. ಈ ಗಂಗಾ ನದಿ ಇದೆಯಲ್ಲ, ಗಂಗಾ ಇಸ್ ದ ರಿವರ್, ದ ಹೋಲಿ ರಿವರ್. ಓಕೆ, ಸೊ ಏನು ವಿ ಕ್ಯಾನ್ ವ್ಯಾನಿಷ್ ಅವರ್ ಸಿನ್ಸ್. ದ ಮ್ಯಾನ್ ಕ್ಯಾನ್ ವ್ಯಾನಿಷ್ ಹಿಸ್ ಸಿನ್ಸ್ ಬೈ ಟೇಕಿಂಗ್ ಬಾತ್ ಇನ್ ಗಂಗಾ ರಿವರ್. ಗಂಗಾ ನದಿಯಲ್ಲಿ ಗಂಗಾ ಸ್ನಾನ, ತುಂಗಾ ಪಾನ ಅಂತ ಹೇಳ್ತೀವಿ. ಓಕೆ, ಗಂಗಾ ವಾಟರ್ ಇಸ್ ನಾಟ್ ಫಿಟ್ ಟು ಡ್ರಿಂಕ್. ಕಾಲಿ ರಿವರ್, ಓಕೆ, ಕಾಲಿ ಎಲ್ಲ ಫುಲ್ ಪಲ್ಯೂಟ್ ಆಗಿದೆ. ಯಾಕೆ? ದ ಇಂಡಸ್ಟ್ರೀಸ್ ಹ್ಯಾವ್ ಲೆಟ್ ದರ್ ಇಂಡಸ್ಟ್ರಿಯಲ್ ವೇಸ್ಟ್ ಡೈರೆಕ್ಟ್ಲಿ ಟು ದ ರಿವರ್. ರಿವರ್ ಕಾಲಿನೇ ಆಗಿರೋದು. ಬ್ಲ್ಯಾಕ್ ಆಗಿಬಿಟ್ಟಿದೆ. ಕಾಲಿ ಅಂದ್ರೇನು? ಬ್ಲ್ಯಾಕ್. ಓಕೆ, ಬ್ಲ್ಯಾಕ್ ವಾಟರ್ ಇಸ್ ಫ್ಲೋಯಿಂಗ್ ಇನ್ಸ್ಟೆಡ್ ಆಫ್ ಪ್ಯೂರ್ ವಾಟರ್. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ತಾಸು ನದ್ಯ ಸರಸ್ವತ್ಯ different many rivers, they form the sarovara lakes. They forms converted, they create their own lakes and finally reach samudram gachanti. Finally they reach to the seas, ocean, ಸಮುದ್ರವನ್ನು ಸೇರ್ತವೆ. ಗಂಗಾ ಏನಿದೆ ಇಲ್ಲಿ, ಗಂಗಾ ವಿಶ್ವಸ್ಯ ಮಾತಾರ ಸರ್ವಾಹ ಜಗತ್ ಪಾಪಹರಾಹ. ಪಾಪವನ್ನು ಕಳೆಯುವಂತಹ ಗಂಗೆ ಪಾಪವನ್ನು ಕಳೀತಾಳಂತೆ, ಮನುಷ್ಯರ ಪಾಪ. ಹಾಗಂದರೆ ಪಾಪ ಮಾಡಿಬಿಟ್ಟು ಗಂಗೆ ಸ್ನಾನ ಮಾಡಿಬಿಡ್ತೀವಿ, ಪಾಪ ಕಳೆದ್ಬಿಡುತ್ತೆ? ನೋ. ಡೀಡ್ಸ್ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಕರ್ಮದ ಅನುಸಾರವಾಗಿ ನಮಗೆ ಫಲ ಸಿಗತ್ತೆ. ಕರ್ಮದ ಅನುಸಾರವಾಗಿ ವಿ ಗೆಟ್ ದ ಫ್ರೂಟ್. This country yields according to our yields fruits according to our karma, according to our deeds. ಒಳ್ಳೆ ಕೆಲಸ ಮಾಡ್ತೀವಾ, ಒಳ್ಳೆ ಫಲ ಸಿಗುತ್ತೆ. ಕೆಟ್ಟ ಕೆಲಸ ಮಾಡ್ತೀವ, ಟಿಟ್ ಫಾರ್ ಟ್ಯಾಟ್. ಆವಾಗ ಹೇಳ್ತಾ ಇದ್ರು, ಈಗ ಮಾಡಿದ ಪಾಪ ಮುಂದಿನ ಜನ್ಮದಲ್ಲಿ ನೋ, ಈಗ ಮಾಡಿದ ಪಾಪ ಈಗಲೇ ಸಿಕ್ಬಿಡತ್ತೆ ನಮಗೆ ಅದರ ಫಲ. ಓಕೆ, ಆದ್ದರಿಂದ ಆದಷ್ಟು ಒಳ್ಳೆ ಕೆಲಸವನ್ನು ಮಾಡುವಂತಹ, ಒಳ್ಳೆ ಸಹವಾಸದಲ್ಲಿ ಇರುವಂತಹ ಒಂದು ಅಟ್ಮಾಸ್ಫಿಯರನ್ನು, ವಾತಾವರಣದಲ್ಲಿ ನಾವು ಇರಬೇಕು ಅಂತ ಇಲ್ಲಿ ನಮಗೆ ಪ್ರತಿಯೊಂದು ಲೆಸನ್ನು ದಟ್ ಇಸ್ ದ ಎಸೆನ್ಸ್. ಎಲ್ಲ ಲೆಸನ್ನಲ್ಲೂ ಪ್ರತಿಯೊಂದರಲ್ಲೂ ನಮ್ಗೆ ಅದೇ ಹೇಳೋದು, ಪರ್ಫಾರ್ಮ್ ಗುಡ್ ಡೀಡ್ಸ್. ಸತ್ಕರ್ಮವನ್ನು ಮಾಡು, ಸತ್ಸಂಗವನ್ನು ಮಾಡು. ಓಕೆ, ಯಾರು ಫಿಲಾಸಫರ್ಸ್ ಇದ್ದಾರಲ್ಲ ಎಲ್ಲರೂ ಅದನ್ನೇ ಹೇಳೋದು. ಮನುಷ್ಯನಾಗಿ ಹುಟ್ಟಿದೆಯಾ, ಮೋಕ್ಷವನ್ನು ಪಡ್ಕೋ, ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸ್ಕೋ. ಓಕೆ, ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ದ ಅದರ್ ಸೇಕ್, ನಾಟ್ ಫಾರ್ ದ ಸೆಲ್ಫಿಶ್ನೆಸ್. ಓಕೆ, ಸೊ ಹಿಯರ್ ತಾಸು ನದ್ಯ ಸರಸ್ವತ್ಯಾಹ ಸರಾಂಸಿ ಅಸ್ಯಾಹ ಸಂತಿ ಇತಿ ಸರಸ್ವತಿ. ಸರಾಂಸಿ ಅಸ್ಯಾಹ ಸಂತಿ ಇತಿ. ಸಂತಿ ಇತಿ ಸರಸ್ವತಿ. ಸರಹ ಅಂದರೆ ಸರೋವರ. ಸರಸ್ವತಿ ಅಂತಂದರೆ ಸರೋವರಗಳನ್ನು ಹೊಂದಿರುವಂತಹ ಒಂದು ನದಿ. ಸರಸ್ವತಿ ಅಂತಂದರೆ ಏನು ಹೇಳ್ಬೋದು? ಸರಗಳನ್ನು ಹೊಂದಿರುವಂಥ. ಸರ ಅಂದರೆ ನಾಟ್ ಸರ ಅಂದ್ರೇನು? ಸರೋವರಗಳನ್ನು. ಓಕೆ, ಸರೋವರಗಳನ್ನು ಫಾರ್ಮ್ ಮಾಡಿಕೊಂಡು
ಅದು ಸಮುದ್ರವನ್ನು ಸೇರುತ್ತೆ. ಸರಾಂಸಿ ಅಸ್ಯ ಸಂತಿ ಇತಿ ಅಸ್ಯಾಹ ಸಂತಿ ಇತಿ ಸರಸ್ವತಿ ಇಸ್ ದ ಎಕ್ಸ್ಪ್ಯಾನ್ಷನ್ ಆಫ್ ದಿಸ್ ಸರಸ್ವತಿ. ತಾಸು ನದ್ಯ ಸರಸ್ವತ್ಯ ಸರ್ವಾಹ ಗಂಗಾ ಸಮುದ್ರಗಾಹ ವಿಶ್ವಸ್ಯ ಮಾತಾರಃ ಸರ್ವಾಹ ಜಗತ್ಪಾಪಹರಾಹ ಸ್ಮೃತಾಹ. Ganga is considered as the holy river. She vanishes our sin, whatever our sin we have, she vanishes. ನಮ್ಮ ಪಾಪಗಳನ್ನು ಹೋಗಲಾಡಿಸ್ತಾಳೆ ಗಂಗಾಮಾಯಿ, ನಮ್ಮ ಪಾಪಗಳನ್ನು ಹೋಗಲಾಡಿಸ್ತಾಳೆ ಎಂಬುದಾಗಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಕಾಪಿಲೆ ಗೋಗ್ರಹೆ ಸೋಮೆ ತೀರ್ಥೆ ಚಾಲಾಭು ಸಂಜ್ಞಿತೆ ಮೃತ್ಯುಂಜಯೇ ಕ್ರೋಡತೀರ್ಥೆ ವಾಸುಕೆ ಸಿದ್ಧಕೇಶ್ವರೇ. ಹಿಂದಿನ ಶ್ಲೋಕದಲ್ಲೆಲ್ಲ ಯಾವುದ್ರ ಬಗ್ಗೆ ಹೇಳಿದ್ವಿ? 9 ಡಿವಿಷನ್ಸ್ ನೋಡಿದ್ವಿ. ಪುರಾಣ ಭಾರತದಲ್ಲಿ ಹೇಳಿರುವಂತಹ 9 ವಿಭಾಗಗಳನ್ನು ನೋಡಿದ್ವಿ. ಅದಾದ ನಂತರ ಯಾವ್ದು ನೋಡಿದ್ವಿ? ಪರ್ವತ ಶ್ರೇಣಿಗಳನ್ನು ನೋಡಿದ್ವಿ. ಪರ್ವತ ಶ್ರೇಣಿಗಳಾದಮೇಲೆ ಯಾವ್ದು ನೋಡಿದ್ವಿ? ನದಿಗಳನ್ನು ನೋಡಿದ್ವಿ. ನದಿಗಳನ್ನು ನೋಡಿದ್ಮೇಲೆ ಈಗ ತೀರ್ಥಗಳನ್ನು, ಪುಣ್ಯ ತೀರ್ಥಗಳನ್ನು ಹೇಳ್ತಾ ಇದ್ದಾರೆ. ಪುರಾಣ ಭಾರತದಲ್ಲಿ ಉಲ್ಲೇಖಿತವಾಗಿರುವಂತಹ ಪುಣ್ಯ ತೀರ್ಥಗಳು ಯಾವ್ದ್ಯಾವುದು ಅಂತಂದರೆ ಕಾಪಿಲೆ ಗೋಗ್ರಹೆ ಸೋಮತೀರ್ಥೆ ಚ ಅಲಾಭು ಸಂಹಿತೆ ಮೃತ್ಯುಂಜಯೇ ಕ್ರೋಡತೀರ್ಥೆ ವಾಸುಕೆ ಸಿದ್ಧಕೇಶ್ವರೇ. ಹೋಲಿ ತೀರ್ಥಾಸ್ ಆಫ್ ಇಂಡಿಯಾ ವಿಚ್ ಆರ್ ಮೆನ್ಷನ್ಡ್ ಇನ್ ಪುರಾಣ ಮೈಥಾಲಜಿ, ಇಂಡಿಯನ್ ಮೈಥಾಲಜಿ ಏನು ಹೇಳಿದ್ದಾರೆ ಅಂತಂದರೆ ಕಾಪಿಲ, ಗೋಗ್ರಹ, ಸೋಮತೀರ್ಥ, ಅಲಾಬು, ಮೃತ್ಯುಂಜಯ, ಕ್ರೋಡತೀರ್ಥ, ವಾಸುಕ ಮತ್ತು ಸಿದ್ಧಕೇಶ್ವರ ಎಂಬುದಾಗಿ ಪುಣ್ಯ ತೀರ್ಥಗಳನ್ನು ಇಲ್ಲಿ ಹೇಳಿದ್ದಾರೆ. ಕಾಪಿಲ, ಗೋಗ್ರಹ, ಸೋಮತೀರ್ಥ, ಅಲಾಬು, ಚ ಮೀನ್ಸ್ ಆ್ಯಂಡ್ ಅಂತ, ಚಾಲಾಬು ಅಂತ ಇದೆ. ಚ ಪ್ಲಸ್ ಅಲಾಬು, ಚಾಲಾಬು ಅಲ್ಲೂ ಸವರ್ಣದಿಗ ಸಂಧಿಯಾಗಿದೆ. ಅಲಾಬು ಸಂಜ್ಞಿತೆ, ಮೃತ್ಯುಂಜಯೇ ಕ್ರೋಢತೀರ್ಥೆ, ವಾಸುಕೆ ಸಿದ್ಧಕೇಶ್ವರೇ. ವಾಸುಕ, ಸಿದ್ಧಕೇಶ್ವರ, ಕ್ರೋಢತೀರ್ಥ, ಮೃತ್ಯುಂಜಯ, ಕಾಪಿಲ, ಗೋಗ್ರಹ, ಅಲಾಬು ಆ್ಯಂಡ್ ಸೋಮತೀರ್ಥ ಎಂಬುದಾಗಿ ಬೇರೆ ಬೇರೆ ಪುಣ್ಯ ತೀರ್ಥಗಳನ್ನು ಇಲ್ಲಿ ನಮಗೆ ಹೇಳಿದ್ದಾರೆ. ಪಾಂಡ್ಯಾಶ್ಚ ಕೇರಳಾಶ್ಚೈವ ಚೋಲ ಕುಲ್ಯಾಸ್ತಥೈವ ಚ ಸೇತುಕ ಮೂಷಿಕಾಶ್ಚೈವ ಕ್ಷಪಣ ವನವಾಸಿಕಾಹ. ಒಂದೊಂದು ಶ್ಲೋಕದಲ್ಲೂ ಒಂದೊಂದು ವಿಷಯದ ಬಗ್ಗೆ ಇವೆಲ್ಲ ನಮಗೆ ಗೊತ್ತಿರಲಿಲ್ಲ, ಏನು ಅಂತ ಗೊತ್ತಿಲ್ಲ. ತೀರ್ಥಗಳು, ಪುಣ್ಯತೀರ್ಥಗಳು ಯಾವುದ್ಯಾವುದು, ಪರ್ವತ ಶ್ರೇಣಿಗಳು ಗೊತ್ತಿತ್ತು. ಆದರೆ ಎಲ್ಲಿ ಪುರಾಣದಲ್ಲಿ ಉಲ್ಲೇಖಿತವಾಗಿರುವಂತಹ ತೀರ್ಥ ನದಿಗಳ ಬಗ್ಗೆ, ಪರ್ವತ ಶ್ರೇಣಿಗಳ ಬಗ್ಗೆ ಡಿಡ್ ನಾಟ್ ನೋ. ಸೊ ಇದು ಎಷ್ಟು ನಮಗೆ ಜ್ಞಾನವನ್ನು ಕೊಡ್ತಾ ಇದೆ ಅಂತ ನೋಡ್ರಿ. ಪಾಂಡ್ಯಾಶ್ಚ ಕೇರಳಾಶ್ಚೈವ, ಇಲ್ಲಿ ನೋಡಿ ಪಾಂಡ್ಯಾಶ್ಚ, ಪಾಂಡ್ಯಾಹ ಪ್ಲಸ್ ಚ ಪಾಂಡ್ಯಾಶ್ಚ, ಇಲ್ಲೂ ಕೂಡ ವಿಸರ್ಗ ಸಂಧಿ ಆಗಿದೆ. ವಿಸರ್ಗ ಸಂಧಿಯ ಸಕಾರ ಆದೇಶ ಆಗಿದೆ. ಆ್ಯಂಡ್ ಪಾಂಡ್ಯಾಸ್ ಪ್ಲಸ್ ಚ ಅಂತ ಮಾಡಿದ್ರೆ ಅದು ಶ್ರುತ್ವ ಸಂಧಿ. ಸೊ ಇಟ್ ಇಸ್ ಮೋಸ್ಟ್ ವಿ ಕ್ಯಾನ್ ಸೇ ಇಟ್ ಇಸ್ ವಿಸರ್ಗ ಸಂಧಿ. ಪಾಂಡ್ಯಾಹ ಪ್ಲಸ್ ಚ ಪಾಂಡ್ಯಾಶ್ಚ, ಚ ಪ್ಲಸ್ ಏವ ಚೈವ ವೃದ್ಧಿ ಸಂಧಿ. ಪಾಂಡ್ಯಾಶ್ಚ ಕೇರಳಾಶ್ಚೈವ ಚೋಲಾ ಕುಲ್ಯಾಸ್ತಥೈವ ಚ, ತಥಾ ಪ್ಲಸ್ ಏವ ತಥೈವ, ವೆಲ್ ನೋನ್ ವರ್ಡ್. ಓಕೆ, ಸೊ ಯು ಕ್ಯಾನ್ ಈಸಿಲಿ ಮೇಕ್ ಔಟ್ ದ ಸಂಧಿ. ಚೈವ, ತಥೈವ, ಯದೈವ, ಅವೆಲ್ಲ ವೃದ್ಧಿ ಸಂಧಿ ಇದೆಯಲ್ಲ, ಐಕಾರ ಬರುವಂಥ ವೃದ್ಧಿ ಸಂಧಿಗಳನ್ನು ಯು ಕ್ಯಾನ್ ಈಸಿಲಿ ಮೇಕ್ ಔಟ್, ಯು ಆರ್ ಅವೇರ್ ಆಫ್. ಕುಲ್ಯಾಸ್ ತಥೈವ ಚ ಸೇತುಕ ಮೂಷಿಕಾಶ್ಚೈವ ಕ್ಷಪಣ ವನವಾಸಿಕಾಹ. ಈಗ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಜನಾಂಗಗಳು, ಟ್ರೈಬ್ಸ್, ಡಿಫ್ರೆಂಟ್ ಟ್ರೈಬ್ಸ್, ಯಾವ ಯಾವ ಜನಾಂಗದವರು ನಮ್ಮ ಭಾರತದಲ್ಲಿ ಇದ್ದಾರೆ, ಪುರಾಣದಲ್ಲಿ ಆ ಉಲ್ಲೇಖವಾಗಿದೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದ್ಯಾವುದು? ಪಾಂಡ್ಯಾಹ, ಪಾಂಡ್ಯರು, ಪಾಂಡ್ಯಾಸ್, ಕೇರಳಾಹ, ಕೇರಳಿಗಾಸ್, ಚೋಲಾಹ, ಚೋಲಾಸ್, ಆ್ಯಂಡ್ ಕುಲ್ಯಾಹ, ಕುಲ್ಯಾಹ ಅದು ಕೂಡ ಒಂದು ಜನಾಂಗ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಟ್ರೈಬ್ಸ್. ಸೇತುಕ ಮೂಷಿಕಾಶ್ಚೈವ ಕ್ಷಪಣ ವನವಾಸಿಕ, ಕ್ಷಪಣಾಹ ವನವಾಸಿಕಾಹ. ಐ ರಿಪೀಟ್ ದೋಸ್: ಪಾಂಡ್ಯಾಹ, ಕೇರಳಾಹ, ಚೋಲಾಹ, ಕುಲ್ಯಾಹ, ಸೇತುಕ, ಮೂಷಿಕ, ಕ್ಷಪಣ ಆ್ಯಂಡ್ ವನವಾಸಿಕ ಎಂಬುದಾಗಿ ಇಷ್ಟು ಟ್ರೈಬ್ಸ್ ಆರ್ ಮೆನ್ಷನ್ಡ್ ಇನ್ ಪುರಾಣ ಭಾರತಂ. ಜ್ಞೇಯಂ ತದ್ ಭಾರತಂ ವರ್ಷ ಸರ್ವಕರ್ಮ ಫಲಪ್ರದಂ. ದಿಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್.
ಜ್ಞೇಯಂ ತದ್ಭಾರತಂ ಕರ್ಮ ತದ್ಭಾರತಂ ವರ್ಷ ಸರ್ವಕರ್ಮ ಫಲಪ್ರದಂ ಅತ್ರ ಕರ್ಮಾಣಿ ಕುರ್ವಂತಿ ತ್ರಿವಿಧಾನಿ ತು ನಾರದ. This Rishi is telling, one of the Rishis are explaining about ಕರ್ಮ, ಡೀಡ್ಸ್ ಅಂತ ಹೇಳಿದ್ನಲ್ಲ, ಪ್ರತಿಯೊಂದು ಕಡೆನೂ ಈ ಕರ್ಮ ಅನ್ನೋದು ಬರುತ್ತೆ ನೋಡ್ರಿ. ಓಕೆ, ಸೊ ನಾರದರಿಗೆ ಹೇಳ್ತಾ ಇದ್ದಾರೆ, ನಾರದ ನೋ ಇನ್ ದಿಸ್ ಹೋಲಿ ಅರ್ತ್, ಅಂದರೆ ಹೋಲಿ ಅರ್ತ್ ಅಂದರೆ ಹೋಲಿ ಪ್ಲೇಸ್, ದೆರ್ ಆರ್ 3 kinds ಆಫ್ ಡೀಡ್ಸ್ ಆರ್ ಪರ್ಫಾರ್ಮ್ಡ್. 3 ರೀತಿಯ ಕರ್ಮಗಳನ್ನು ಇಲ್ಲಿ ಈ ಭೂಮಿಯಲ್ಲಿ ಆಚರಿಸಲಾಗತ್ತೆ. 3 ರೀತಿಯ ಕರ್ಮಗಳು, 3 types ಆಫ್ ಕರ್ಮ ಆರ್ ಪರ್ಫಾರ್ಮ್ಡ್ ಹಿಯರ್. Narada, know about the karmas which are performed in this holy place. There are 3 kinds. What are those 3? ಯಾವ್ದ್ಯಾವ್ದು 3 ರೀತಿಯ ಕರ್ಮಗಳು ಅಂತಂದರೆ, ಅತ್ರ ಕರ್ಮಾಣಿ ಕುರ್ವಂತಿ ತ್ರಿವಿಧಾನಿ ತು ನಾರದ. ಸೊ 3 ಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಆ್ಯಂಡ್ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಆ ರೀತಿ ಆ ಒಂದು ಫಲಕ್ಕೆ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಕರ್ಮ ಫಲಪ್ರದಂ ಅಂತ ಹೇಳ್ತಾರೆ. ಪ್ರತಿಯೊಂದು ಕೆಲಸಕ್ಕೂ ನಮಗೆ ಫಲ ಸಿಗುತ್ತೆ. ಒಳ್ಳೆ ಕೆಲಸ ಮಾಡಿದ್ರಷ್ಟೇ ನಮಗೆ ಫಲ ಸಿಗೋದು, ಕೆಟ್ಟ ಕೆಲಸ ಮಾಡಿದ್ರೆ ಫಲ ಸಿಗುತ್ತೆ? ನೋ. ಇಫ್ ವಿ ಬೌನ್ಸ್ ಅ ಬಾಲ್, ಇಟ್ ಬೌನ್ಸಸ್ ಇಟ್ ಬ್ಯಾಕ್. ಒಂದು ಬಾಲ್ನ ತೊಗೊಂಡು ನಾವು ಬೌನ್ಸ್ ಮಾಡಿದ್ರೆ ಏನು ಮಾಡುತ್ತೆ ಅದು? ಅಗೇನ್ ಇಟ್ ರಿಪೀಟ್ಸ್, ಬೌನ್ಸ್ ಆಗುತ್ತೆ, ಬ್ಯಾಕ್ ನಮಗೆ ಬರುತ್ತೆ. ಆದ್ದರಿಂದ ನಾವು ಕರ್ಮವನ್ನು ಮಾಡ್ತೀವಿ, ಆ ಕರ್ಮಕ್ಕೆ ಫಲ ಇದ್ದೇ ಇರುತ್ತೆ, ಬೇಸ್ಡ್ ಆನ್ ಅವರ್ ಟೈಪ್ ಆಫ್ ಕರ್ಮ. ಯಾವ ರೀತಿಯ ಕರ್ಮ ಮಾಡಿದ್ದೀವಿ ಆ ರೀತಿಯ ಫಲ ಖಂಡಿತ ಕೊಡ್ತಾನೆ. ಆದರೆ ಕರ್ಮವನ್ನು ಅಪೇಕ್ಷಿಸಿ ಯಾವತ್ತೂ ಕರ್ಮವನ್ನು ಮಾಡಬೇಡ ಅಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಓಕೆ, ಏನು ಹೇಳಿದ್ದಾನೆ ಶ್ರೀಕೃಷ್ಣ? ಏನು ಹೇಳಿದ್ದಾನೆ? ಸೊ ಕರ್ಮದಲ್ಲಿ ನಿನಗೆ ಅಧಿಕಾರ ಇದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮದಲ್ಲಿ ನಿನಗೆ ಅಧಿಕಾರ ಇದೆ, ಆದರೆ ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ. ಇಫ್ ಐ ವಾಂಟ್ ಟು ಗಿವ್ ಯು, ಐ ವಿಲ್ ಗಿವ್ ಯು ದ ಫಲ, ಅದರ್ವೈಸ್ ಲಿವ್ ಇಟ್. ನಾನು ಕರ್ಮ ಮಾಡಿದ್ದೀನಿ, ನನಗೆ ಬೇಕೇ ಬೇಕು ಫಲ. ನೋ, ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ, ಫಲದಲ್ಲಿ ಅಧಿಕಾರ ಇಲ್ಲ ಎಂಬುದಾಗಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕೃಷ್ಣನಿಗೆ ಹೇಳಿದ್ದಾನೆ, ಅರ್ಜುನನಿಗೆ ಹೇಳಿದ್ದಾನೆ. ಅರ್ಜುನ ಯಾವಾಗ ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳ್ತಾನೆ, ಆವಾಗ ಇದು ನಿನ್ನ ಧರ್ಮ, ಅಧರ್ಮಕ್ಕೆ ನೀನು ತಡೆಯನ್ನು ಹಿಡಿಬೇಕು, ಅಧರ್ಮದಿಂದ ನೀನು ಧರ್ಮದ ಜಯವನ್ನು ಸಾಧಿಸಬೇಕು ಎಂಬುದಾಗಿ ಇಲ್ಲಿ ಅರ್ಜುನನಿಗೆ ಉಪದೇಶ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ? ಜ್ಞೇಯಂ ತದ್ಭಾರತಂ ವರ್ಷ ಸರ್ವಕರ್ಮ ಫಲಪ್ರದಂ. ವಾಟ್ ಎವರ್ ದ ಟೈಪ್ ಆಫ್ ವರ್ಕ್ ವಿ ಕಮಿಟ್, ವಿ ಪರ್ಫಾರ್ಮ್, ಸೊ ಸರ್ವಕರ್ಮ ಫಲಪ್ರದ, ಎಲ್ಲದೂ ಫ್ರೂಟ್ಫುಲ್ಲೇ. ಸರ್ವಕರ್ಮ ಫಲಪ್ರದ, ಎಲ್ಲ ರೀತಿಯ ಕರ್ಮಕ್ಕೂ ಫಲ ಕೊಡ್ತೀನಿ. ಓಕೆ, ಅತ್ರ ಕರ್ಮಾಣಿ ಕುರ್ವಂತಿ ತ್ರಿವಿಧಾನಿ ತು ನಾರದ. 3 kinds ಆಫ್ ಕರ್ಮಾಸ್ ಆರ್ ಪರ್ಫಾರ್ಮ್. ನಾರದ ಇಲ್ಲಿ 3 ರೀತಿಯ ಕರ್ಮಗಳನ್ನು ಮಾಡ್ತಾರೆ ಜನ. ಆ 3 ರೀತಿಯ ಕರ್ಮಗಳಿಗೂ ಫಲ ಇದ್ದೇ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವ್ದ್ಯಾವುದು ಅದು? ಯಾವ ಕರ್ಮಗಳು? ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಆ್ಯಂಡ್ ಕಾಮ್ಯ ಕರ್ಮ. 3 kinds ಆಫ್ ಕರ್ಮಾಸ್ ಆರ್ ಪರ್ಫಾರ್ಮ್ಡ್, ಡೀಡ್ಸ್ ಆರ್ ಪರ್ಫಾರ್ಮ್ಡ್ ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಇಲ್ಲಿ ಮೆನ್ಷನ್ ಮಾಡಿಲ್ಲ. ತ್ರಿವಿಧಾನಿ ಕರ್ಮಾಣಿ ಅಂತ ಹೇಳಿದ್ದಾರೆ, ಯಾವ 3 ರೀತಿಯ ಕರ್ಮಗಳು ಅಂತ ಹೇಳ್ತಿಲ್ಲ. 3 ರೀತಿಯ ಕರ್ಮಗಳು ಯಾವ್ದ್ಯಾವುದು ಅಂದರೆ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಆ್ಯಂಡ್ ಕಾಮ್ಯ ಕರ್ಮ. ನಿತ್ಯ ಕರ್ಮ ಅಂತಂದರೆ ಏನು? ರುಟೀನ್, ಆಟೋಮೆಟಿಕಲಿ ನಮ್ಮ ರುಟೀನ್ ಆಗ್ತಾ ಇರುತ್ತಲ್ಲ, ಅದು ನಿತ್ಯ ಕರ್ಮ. ಗೊತ್ತಾಯ್ತಾ? ಅದು ನಿತ್ಯ ಆಗುವಂತಹ ಒಂದು ಕರ್ಮ. ನೈಮಿತ್ತಿಕ ಕರ್ಮ, ನಿಮಿತ್ತಕ್ಕೆ ಕಾರಣ ಇಲ್ಲದೆ ನಮ್ಮ ಡ್ಯೂಟಿ ಅಂತ ಹೇಳ್ಬೋದು ನಾವು. ದಟ್ ಈಸ್ ಆ ಡ್ಯೂಟಿ, ಕರ್ತವ್ಯ ಅಂತ ಹೇಳ್ತೀವಲ್ಲ, ದಟ್ ಈಸ್ ನೈಮಿತ್ತಿಕ. ನಿಮಿತ್ತ, ಒಂದು ಕಾರಣ ಇದ್ದು ಮಾಡುವಂಥದ್ದು ಅದು ನೈಮಿತ್ತಿಕ ಕರ್ಮ. ಕಾಮ್ಯ ಕರ್ಮ, ಕಾಮ ಅಂದರೆ ಏನು ಹೇಳಿದೆ? ಆಸ್ ಐ ಟೋಲ್ಡ್ ಯು ಆಲ್ರೆಡಿ, ಕಾಮ ಅಂದರೆ ಆಸೆ. ಓಕೆ, ಟು ಡೂ ಸಮಥಿಂಗ್, ದ ಥಿಂಗ್ಸ್ ವಿಚ್ ಈಸ್ ಡನ್ ಟು ಗೆಟ್ ಸಮಥಿಂಗ್. ಕಾಮ್ಯ ಕರ್ಮ ಅಂತಂದ್ರೇನು? ವಿ ಪರ್ಫಾರ್ಮ್ ಡಿಫ್ರೆಂಟ್ ವರ್ಕ್ ಟು ಗೆಟ್ ಸಮಥಿಂಗ್. ಇದನ್ನು ಮಾಡಿದ್ರೆ ನಂಗೆ ಅದು ಸಿಗುತ್ತೆ, ಅದೇ ಕಾಮ್ಯ ಕರ್ಮ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ. ಓಕೆ, ನಿತ್ಯ ಕರ್ಮ ಆಗ್ತಾನೆ ಇರುತ್ತೆ, ಅದು ಯಾವ ಒಂದು ಫಲಾಪೇಕ್ಷೆ ಇಲ್ಲದೆ ಆಗುವಂಥದ್ದು. ನೈಮಿತ್ತಿಕ ಕರ್ಮ ಅಂದರೆ ನನ್ನ ಕರ್ತವ್ಯ. ನಿಮಿತ್ತ ಅಂದ್ರೇನು? ಇಲ್ಲಿ ಕಾರಣಕ್ಕಾಗಿ ಮಾಡುವಂತಹ ಕೆಲಸ.
ಓಕೆ, ಕಾಮ್ಯ ಕರ್ಮ ಅಂತಂದರೆ ಟು ಗೆಟ್ ಸಮಥಿಂಗ್. ಐ ಡೂ ದಿಸ್ ಟು ಗೆಟ್ ಸಮಥಿಂಗ್. ಓಕೆ, ವಿ ಪರ್ಫಾರ್ಮ್ ದ ಥಿಂಗ್ಸ್, ಪರ್ಫಾರ್ಮ್ ದ ಡೀಡ್ಸ್ ಟು ಗೆಟ್ ಸಮಥಿಂಗ್. ಏನೋ ಒಂದು ಇದನ್ನು ಮಾಡಿದ್ರೆ ನಂಗೆ ಅದು ಸಿಗುತ್ತೆ. ಓಕೆ, ಸೊ ಭೂಮಿ ಬಿತ್ತಿದ್ರೆ ನನಗೇನು ಸಿಗುತ್ತೆ? ಬೆಳೆ ಸಿಗುತ್ತೆ. ಬೀಜ ಬಿತ್ತಿದ್ರೆ, ಭೂಮಿಯನ್ನು ಅಗದು ನಾವು ಬೀಜ ಬಿತ್ತಿದ್ರೆ ನನಗೆ ಬೆಳೆ ಸಿಗುತ್ತೆ. ದಟ್ ಈಸ್ ಕಾಮ್ಯಕರ್ಮ. ಏನೋ ಒಂದು ಅಭಿಲಾಷೆ, ಒಂದು ಅಪೇಕ್ಷೆ ಇಟ್ಕೊಂಡು ಮಾಡ್ತೀವಲ್ಲ, ಅದು ಕಾಮ್ಯಕರ್ಮ. ಅದನ್ನು ಇಲ್ಲಿ ನಾರದರಿಗೆ ಹೇಳ್ತಾ ಇದ್ದಾರೆ ಋಷಿಮುನಿಗಳು. ಈ ಭೂಮಿಯಲ್ಲಿ 3 ರೀತಿಯಾದ ಕರ್ಮಗಳನ್ನು, ಇದು ಕೂಡ ಇಂಪಾರ್ಟೆಂಟು, ಈ ಶ್ಲೋಕ ಕೂಡ ತುಂಬ ಇಂಪಾರ್ಟೆಂಟು, ಅದರಿಂದ ನೋಡ್ಕೊಳ್ರಿ. ಅತ್ರ ತ್ರಿವಿಧಾನಿ ಕರ್ಮಾಣಿ, ಓಕೆ, ಸೊ ಕ್ರಿಯಂತೆ, ಅದನ್ನು ನೀನು ತಿಳ್ಕೊ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ಬೇರೆ ಬೇರೆ ಪುರಾಣಗಳಲ್ಲಿ ಈ ಮಾರ್ಕಂಡೇಯರು ಋಷಿಗಳಿಗೆ ಹೇಳಿರೋದು, ಶೌನಕಾದಿಗಳು ಋಷಿಗಳಿಗೆ ಹೇಳಿರೋದು, ಅಥವಾ ಈಶ್ವರ ಹೇಳಿರೋದು, ಬ್ರಹ್ಮ ಹೇಳಿರೋದು, ಬ್ರಹ್ಮಾಂಡ ಪುರಾಣದ ಬ್ರಹ್ಮ ಬೇರೆ ಬೇರೆ ಋಷಿಗಳಿಗೆ ಹೇಳಿರೋದು, ರಾಜರಿಗೆ ಹೇಳಿರೋದು, ಬೇರೆ ಬೇರೆ ಪುರಾಣದಲ್ಲಿ ಏನು ಅಂದರೆ, ಪುರಾಣ ಅಂತಂದರೆ ಉಪದೇಶವನ್ನು ಕೊಡುವಂಥದ್ದು. ಬೇರೆ ಬೇರೆ ಋಷಿಗಳು ಬೇರೆ ಬೇರೆ ಸಮಯ ಸಂದರ್ಭದಲ್ಲಿ ಆ ಸಮಯದಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ಪುರಾಣದಲ್ಲಿ ಏನೇನು ನಮಗೆ ಸಿಗುತ್ತೆ, ಪುರಾಣದಿಂದ ಏನೇನು ಸಿಗುತ್ತೆ ಎಂಬುದಾಗಿ ಇಲ್ಲಿ ನಿಮಗೆ ತಿಳಿಯುತ್ತೆ. ತತ್ಫಲಂ ಭುಜ್ಯತೆ ಚೈವ ಭೋಗ ಭೂಮಿರ್ ಅನುಕ್ರಮಂ ಭಾರತೇತು ಕೃತಂ ಕರ್ಮ ಶುಭಂ ವಾ ಶುಭಂ ಮೇ ಶುಭಂ ವಾ ಶುಭಂ ಚ ಮೇವ ಚ. ತತ್ಫಲಂ ಭುಜ್ಯತೆ ಚೈವ, ತತ್ಫಲಂ, ತಸ್ಯ ಫಲಂ ತತ್ಫಲಂ. ವಾಟ್ ಎವರ್ ದ ಡೀಡ್ಸ್ ವಿ ಕಮಿಟ್, ಡೆಫಿನೆಟ್ಲಿ ವಿ yield. As a result, as we perform the deeds, definitely we get the fruit. Okay, so what they want to say here is tat phalam bhujyate chaiva bhoga bhumis anukramat. Whatever the deeds are performed, definitely we get the fruit. Tat phalam bhujyate chaiva, ad we have to experience the fruit. ನಮಗೆ ಬೇಕೇ ಬೇಕು, ಆ ಒಂದು ಫಲ ನಮಗೆ ಸಿಕ್ಕೇ ಸಿಗುತ್ತೆ. ತತ್ಫಲಂ ಭುಜ್ಯತೆ ಚೈವ ಭೋಗ ಭೂಮಿಸ್ತಂ ಕ್ರಮವಾಗಿ ಪೈ ಟು ಪೈ ನಮಗೆ ಸಿಗ್ತಾ ಹೋಗುತ್ತೆ. ನಾವು ಏನು ಕೆಲಸ ಮಾಡ್ತೀವಲ್ಲ ಅದರ ಫಲ ನಮಗೆ ಪೈ ಟು ಪೈ ಯಾವುದು ಮಿಸ್ ಮಾಡಲ್ಲ, ಕೊಡ್ತಾ ಹೋಗ್ತಾನೆ ದೇವರು. ಸೊ ಭಾರತೇತು ಕೃತಂ ಕರ್ಮ ಶುಭಂ ವಾ ಅಶುಭಂ, ಶುಭಂ ವಾ ಅಶುಭಂ ವಾ, ಇದರ್ ಇಟ್ ಇಸ್ ಗುಡ್ ವರ್ಕ್ ಆರ್ ದ ಬ್ಯಾಡ್ ವರ್ಕ್. ಶುಭಂ ವಾ ಅಶುಭಂ ವಾ, ಒಳ್ಳೆ ಕೆಲಸ ಆಗ್ಬೋದು, ಕೆಟ್ಟ ಕೆಲಸ ಆಗ್ಬೋದು, ಅದರ ಫಲ ಭುಂಕ್ತೇ ವಾ, ಅನುಭವಿಸಿಯೇ ತೀರಬೇಕು. ನಾನು ಮಾಡಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ದೀನಿ, ನನಗೆ ಫಲ ಸಿಗಲಿ, ಕೆಟ್ಟ ಕೆಲಸ ಲೆಟ್ ಮಿ ಮಿಸ್, ನೋ, ಅದಿಲ್ಲ. ಶುಭಂ ವಾ ಶುಭಂ ವಾ ಫಲಂ ಭೋಕ್ತುಮೇವ ಚ, ಫಲವನ್ನು ನಾವು ಅನುಭವಿಸಲೇಬೇಕು ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಪ್ರತಿಯೊಬ್ಬರು ನಾವು ಒಳ್ಳೇದು ಮಾಡಿದ್ರೂ ಸಿಗುತ್ತೆ, ಕೆಟ್ಟದ್ದು ಮಾಡಿದ್ರೂ ಸಿಗುತ್ತೆ, ಯಾವ್ದು ಬೇಕು ಅಂತ ನಾವೇ ಡಿಸೈಡ್ ಮಾಡ್ಕೊಂಡು, ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಒಳ್ಳೆ ಫಲ ಸಿಗೋದು. ಎಲ್ಲರೂ ಏನಕ್ಕೆ ಬೆನಿಫಿಟ್ಗೋಸ್ಕರ ನಾವು ಮಾಡೋದು. ಅದರಿಂದ ಒಳ್ಳೆಯ ಕೆಲಸವನ್ನು ಮಾಡೋಣ, ಒಳ್ಳೆಯ ಫಲಗಳನ್ನು ನಾವು ಪಡ್ಕೊಳ್ಳೋಣ. ಸೊ ಇವತ್ತಿಗೆ ನಾವು ಇದನ್ನು ಪಡ್ಕೊಂಡು ಮುಂದಿನ ಕ್ಲಾಸಲ್ಲಿ ಏನಾಗುತ್ತೆ ಅದನ್ನು ನಾವು ನೋಡೋಣ.